ಹಲೋ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಲಾಸ್ಟ್ ಟೈಮ್ ಏನು ತೆಲಂಗಾಣ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಮನೋವಿಜ್ಞಾನದ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ. ಲಾಸ್ಟು 10ನೇ ಪ್ರಶ್ನೆ ಮುಕ್ತ ಆಗಿತ್ತು. ಸೊ ಇವತ್ತು 11ರಿಂದ ನೋಡ್ತಾ ಹೋಗೋಣ. ಇದು ತುಂಬ ಇಂಪಾರ್ಟೆಂಟ್ ಇದೆ ಆ್ಯಕ್ಚುಲಿ ಪ್ರಶ್ನೆಗಳು. ಮುಂಬರುವ PET ಮತ್ತು ಇತರೆ CETಗೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ 11ನೇ ಪ್ರಶ್ನೆ, ಮಕ್ಕಳ ಬೆಳವಣಿಗೆ ವಿಧಾನಗಳು ಮತ್ತು ತಂತ್ರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಆರಿಸಿ. ಅದು ಮಕ್ಕಳ ಬೆಳವಣಿಗೆ ವಿಧಾನಗಳ ಮತ್ತು ತಂತ್ರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಆಪ್ಷನ್ಸ್ 1, ಅಧ್ಯಯನವು ಅಂದರೆ ಪ್ರಕರಣದ ಅಧ್ಯಯನ ವಿಧಾನವು ಒಬ್ಬ ವ್ಯಕ್ತಿಗೆ ಅನ್ವಯಿಸುತ್ತದೆ. ಅಂತರ್ದರ್ಶನ ವಿಧಾನದಲ್ಲಿ ನಿಷ್ಪಕ್ಷಪಾತ, ಸಿಂಧುತ್ವ ಮತ್ತು ವಸ್ತುನಿಷ್ಠತೆ ಇರುವುದಿಲ್ಲ. ಸಿ ಆಪ್ಷನ್ಸು, ವೀಕ್ಷಣಾ ವಿಧಾನವನ್ನು ನೈಸರ್ಗಿಕ ಪರಿಸ್ಥಿತಿಗಳಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಳೆಯಲು ಬಳಸಬಹುದು. ಡಿ, ಪ್ರಾಯೋಗಿಕ ವಿಧಾನವು ಸಂಪೂರ್ಣವಾಗಿ ನಿಯಂತ್ರಿಸದ ಸುಲಭವಾಗಿ ಬದಲಾಯಿಸಬಹುದಾದ ಪರಿಸ್ಥಿತಿಗಳಲ್ಲಿ ವರ್ತನೆಯ ಅಧ್ಯಯನವನ್ನು ಪ್ರತಿಪಾದಿಸುತ್ತದೆ. ಇವುಗಳಲ್ಲಿ ಸರಿಯಾದ ಆಯ್ಕೆಗಳು ಕೊಟ್ಟಿದ್ದಾರೆ. ಆಯ್ಕೆಗಳು ಯಾವುವು ಅಂದರೆ ಆನ್ಸರ್ ಯಾವುದು ಅಂದರೆ 3 ಅಂದರೆ BC ಮಾತ್ರ. BC ಮಾತ್ರ. ಒಂದ್ಸಲ ಪ್ರಶ್ನೆ ನೋಡಿ, ಮಕ್ಕಳ ಬೆಳವಣಿಗೆ ವಿಧಾನಗಳು ಮತ್ತು ತಂತ್ರಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಏನಿದೆ? ಅಂತರ್ದರ್ಶನ ವಿಧಾನದಲ್ಲಿ ನಿಷ್ಪಕ್ಷಪಾತ, ಸಿಂಧುತ್ವ ಮತ್ತು ವಸ್ತುನಿಷ್ಠತೆ ಇರುವುದಿಲ್ಲ. ಸರಿ, ಅಂದರೆ ಅಂತರಾಲೋಚನೆ. ಇಲ್ಲಿ ವ್ಯಕ್ತಿ ಅಧ್ಯಯನ, ಫಸ್ಟ್ನೇದು ಯಾವುದು? ವ್ಯಕ್ತಿ ಅಧ್ಯಯನ ಅಂತ ಇತ್ತು. ಅಧ್ಯಯನ ವಿಧಾನವು ಪ್ರಕರಣ ಅಧ್ಯಯನ ವಿಧಾನ ಅಂದರೆ ವ್ಯಕ್ತಿ ಅಧ್ಯಯನ ಅಂತ ಅರ್ಥ ಆಗುತ್ತೆ. ಸೊ ಪ್ರಕರಣದ ವ್ಯಕ್ತಿ ಅಧ್ಯಯನದಲ್ಲಿ ನಾವು ಇನ್ನೊಬ್ಬ ವ್ಯಕ್ತಿನ ನಾವು ನೋಡಿಬಿಟ್ಟು ಅಧ್ಯಯನ ಮಾಡ್ತೀವಿ. ಅವನ ವರ್ತನೆಗಳನ್ನು ನೋಡಿಬಿಟ್ಟು ಅವನು ಏನು ಮಾಡ್ತಾ ಇದ್ದಾನೆ ಅಂತ. ಅಲ್ಲಿ ಏನಾಗುತ್ತೆ? ವಸ್ತುನಿಷ್ಠತೆ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿಗೆ ಅನ್ವಯಿಸುವುದಿಲ್ಲ ಅಂತಿದೆಯಲ್ಲ, ಎಷ್ಟು ವ್ಯಕ್ತಿಗೆ ಬೇಕಾದರೂ ಇದನ್ನು ಅನ್ವಯ ಮಾಡ್ಬೋದು. ಸೊ ಅಂತರ್ದರ್ಶನ ವಿಧಾನದಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಒಬ್ಬನೇ ವ್ಯಕ್ತಿ. ಈಗ ಅಂತರ್ದರ್ಶನ ಅಂದರೆ ಅಂತರಾವಲೋಕನ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಅಂತರ್ದರ್ಶನ ಅಂದರೆ ಅಂತರಾವಲೋಕನ ವಿಧಾನ ಅಂತ ಕರೀತಾರೆ. ಇದು ಅಂತರ್ದರ್ಶನ ಅಂದರೆ ಅಂತರಾವಲೋಕನ ವಿಧಾನ ಅಂತ ಕರೀತಾರೆ. JB ವ್ಯಾಟ್ಸನ್ ಅಂತ ಬರ್ತಾರೆ. ಅವರು ಈ ಅಂತರಾವಲೋಕನದ ಪ್ರತಿಪಾದಕರಾಗಿರ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ? ನಿಷ್ಪಕ್ಷಪಾತ, ಸಿಂಧುತ್ವ ಇರಲ್ಲ. ಅಂದರೆ ನಾನು ಒಳ್ಳೆಯವನು ಅಂತ ಹೇಳ್ಕೋಬೋದು. ನನ್ನೊಳಗೆ ಕೆಟ್ಟ ಗುಣಗಳಿದ್ರು ಕೂಡ ನಾನು ಒಳ್ಳೆಯವನು ಅಂತೇಳಿ ಅಲ್ಲಿ ನಿಷ್ಪಕ್ಷಪಾತತೆ ಇರುತ್ತೆ. ಸೊ ಹಂಗಾಗಿ ಇದು ವ್ಯಕ್ತಿ ಅವಲೋಕನಕ್ಕೆ ಸಂಬಂಧಿಸಿದೆ. ಮತ್ತು ಇನ್ನೊಂದು ಏನಾಗುತ್ತೆ? ವೀಕ್ಷಣಾ ವಿಧಾನವನ್ನು ನೈಸರ್ಗಿಕ ಪರಿಸ್ಥಿತಿಗಳಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಳೆಯಲು ಬಳಸಬಹುದು. ಕರೆಕ್ಟ್. ವೀಕ್ಷಣಾ ವಿಧಾನ ಅಂದರೆ ಒಬ್ಬರು ನೋಡ್ಬಿಟ್ಟು, ಮಕ್ಕಳು ಆಡ್ತಾ ಇರ್ತಾರೆ ಗ್ರೌಂಡಲ್ಲಿ, ಅಂದರೆ ಏನು ಆಡ್ತಾರೆ, ಏನು ಮಾಡ್ತಾ ಇದ್ದಾನೆ ಅನ್ನೋದಾದ್ರ ಮೇಲೆ ಅವನ ವರ್ತನೆಗಳಾದ ಮೇಲೆ ಅವನ ವ್ಯಕ್ತಿತ್ವನ ಅಳೆಬೋದು. ಇದು ವೀಕ್ಷಣಾ ವಿಧಾನ. ಸೊ ಇದು ಸರಿಯಾಗಿದೆ. ಇದು 4ನೇದು ನೋಡಿ, ಪ್ರಾಯೋಗಿಕ ವಿಧಾನವು ಸಂಪೂರ್ಣವಾಗಿ ನಿಯಂತ್ರಿಸದ ಸುಲಭವಾಗಿ ಬದಲಾಯಿಸಬಹುದಾದ ಪರಿಸ್ಥಿತಿಗಳಲ್ಲಿ ವರ್ತನೆಯ ಅಧ್ಯಯನವನ್ನು ಪ್ರತಿಪಾದಿಸುತ್ತದೆ. ಇದು ತಪ್ಪಾಗುತ್ತೆ. ಯಾಕಂದರೆ ಪ್ರಾಯೋಗಿಕ ವಿಧಾನವು ಸಂಪೂರ್ಣವಾಗಿ ನಿಯಂತ್ರಿಸದ ಸುಲಭವಾಗಿ ಬದಲಾಯಿಸಬಹುದಕ್ಕಾಗಲ್ಲ. ಇದು ತಪ್ಪಾಗುತ್ತೆ. ಹಾಗಾಗಿ ಸರಿಯಾದ ಆನ್ಸರ್ ಆಗುತ್ತೆ. ಅದು B ಮತ್ತು C ಆಗುತ್ತೆ. ಇಲ್ಲಿ ವಿಶ್ಲೇಷಣೆ ನೋಡಿ. ಕೇಸ್ ಸ್ಟಡಿ ಅಂದರೆ ವ್ಯಕ್ತಿ ಅಧ್ಯಯನ, ಪ್ರಕರಣ ಅಧ್ಯಯನ. ಅದು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಪ್ರಕರಣ ಅಂತ ಆಗುತ್ತೆ. ವ್ಯಕ್ತಿ ಅಧ್ಯಯನ ಅಂತ ಕರೀತಾರೆ ಕಾಮನ್ ಆಗಿ. ಈ ಉದ್ದೇಶ ಏನಂದ್ರೆ ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ಗುಂಪು ನೋಡಿ, ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಅಂತಿತ್ತು, ಹಾಗಾಗಿ ತಪ್ಪಾಗುತ್ತೆ. ಗುಂಪು ಸಂಘಟನೆ ಆಳವಾದ ಸಮಗ್ರ ಅಧ್ಯಯನವನ್ನು ನಡೆಸುವುದು. ಆದ್ದರಿಂದ ಒಬ್ಬ ವ್ಯಕ್ತಿಗೆ ಇದು ಅನ್ವಯಿಸೋದಿಲ್ಲ. ಸೆಕೆಂಡ್ ಆಪ್ಷನ್ಸು, ಅದು ಫಸ್ಟ್ ಆಪ್ಷನ್ ತಪ್ಪಾಗುತ್ತೆ. ಸೆಕೆಂಡ್ ಆಪ್ಷನ್ಸ್ ಏನಿದೆ? ಅಂತರ್ದರ್ಶನ ಅಂದರೆ ಒಬ್ಬ ವ್ಯಕ್ತಿ, ಅಂದರೆ ವ್ಯಕ್ತಿ ಅವಲೋಕನ ಅಂತ ಕರೀತಾರಲ್ಲ, ಒಬ್ಬ ವ್ಯಕ್ತಿಯು ತನ್ನ ಆಲೋಚನೆಗಳು ಮತ್ತು ಭಾವನೆಗಳಿಗೆ ತಾನೇ ವರದಿ ಮಾಡಬೇಕಾಗುತ್ತೆ. ನನ್ನೊಳಗೆ ಏನು ನಡೀತಂತ ನಾನೇ ಹೇಳ್ಬೇಕು, ಇನ್ನೊಬ್ಬನ ಹೇಳೋಕ್ಕೆ ಬರೋಲ್ಲ. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಅಗತ್ಯವಾದ ವಸ್ತುನಿಷ್ಠತೆ ಇರಲ್ಲ, ಸಿಂಧುತ್ವ ಇರಲ್ಲ ಮತ್ತು ವಿಶ್ವಾಸಾರ್ಹತೆ ಕಡಿಮೆ ಇರುತ್ತೆ. ನಾನೇ ಶ್ರೀರಾಮಚಂದ್ರ ಅಂತ ಹೇಳ್ಕೋಬೋದು, ಬಟ್ ನನ್ನೊಳಗೆ ಏನಿರುತ್ತೋ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವು ಪರಿಸ್ಥಿತಿ ತಕ್ಕಂಗೆ ನಮ್ಮ ವ್ಯಕ್ತಿ ಒಳಗಿನ ಗುಣಗಳನ್ನು ಹೊರಗೆಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಥರ್ಡ್ ಒನ್ ಏನಾಗುತ್ತೆ? ವೀಕ್ಷಣಾ ವಿಧಾನ ಅಂದರೆ ನಾವು ವೀಕ್ಷಣಾ ವಿಧಾನದಲ್ಲಿ ನಾವು ವ್ಯಕ್ತಿ ಅಲ್ಲ, ಬೇರೆಯವರು ನಮ್ಮನ್ನು ನೋಡಿಬಿಟ್ಟು ಅಧ್ಯಯನ ಮಾಡ್ತಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಇನ್ನು ಫೋರ್ತ್ ಒನ್ ಏನಾಗುತ್ತೆ? ಇದು ಪ್ರಾಯೋಗಿಕ ವಿಧಾನವು ಯಾವುದೇ ವೈಜ್ಞಾನಿಕ ಅಧ್ಯಯನದ ಅತ್ಯಂತ ಶಿಸ್ತುಬದ್ಧ ವಿಧಾನ ಆಗಿದೆ.
ಪ್ರಾಯೋಗಿಕ ವಿಧಾನ ಯಾವುದೇ ವೈಜ್ಞಾನಿಕ ಅಧ್ಯಯನದ ಪ್ರಾಯೋಗಿಕ ಅಂತ ಎಲ್ಲೇ ನಾವು ಕ್ವಶನ್ದಾಗ ಆಪ್ಷನ್ಸ್ ಇತ್ತಂದರೆ ಅದನ್ನು ಸ್ವಲ್ಪ ನೋಡ್ಬಿಟ್ಟು ಹಾಕಿ. ಯಾಕಂದರೆ ಪ್ರತಿ ಎಕ್ಸಾಮಲ್ಲಿ ಈ ಒಂದು ಪ್ರಾಯೋಗಿಕ ವಿಧಾನದ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಯಾವುದೇ ನೀವು ಸಿ ಟಿ ತೊಗೊಳ್ಳಿ, ಟಿ ಟಿ ತೊಗೊಳ್ಳಿ, ಇದು ಪ್ರಾಯೋಗಿಕ ಅಂತ ಆಪ್ಷನ್ಸಲ್ಲಿ ಇತ್ತು ಅಂದರೆ ಒಂದು ಸರಿ ಪ್ರಶ್ನೆ ಇನ್ನೊಂದು ಸರಿ ಓದ್ಕೊಳ್ಳಿ. ಯಾಕಂದರೆ ಪ್ರಾಯೋಗಿಕ ವಿಧಾನದ ಮೇಲೆ ಜಾಸ್ತಿ ಕೇಳಿದೆ. ಇದು ಅತ್ಯಂತ ಶಿಸ್ತುಬದ್ಧ ವಿಧಾನ. ಇದು ವರ್ತನೆಯ ಅಧ್ಯಯನವನ್ನು ಮಾಡಲು ಕಟ್ಟುನಿಟ್ಟಾಗಿ ನಿಯಂತ್ರಿತ ವಿಧಾನದಲ್ಲಿ ಪರಿಸ್ಥಿತಿಗಳನ್ನು ಬಳಸ್ತದೆ. ಅಲ್ಲಿ ಏನಿತ್ತು, ನಿಯಂತ್ರಿಸದ ಅಂತ ಇತ್ತು. ಸೊ ಅದು ತಪ್ಪಾಗುತ್ತೆ. ನೀವು ಆಯ್ಕೆಗಳನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿದಾಗ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಸಂಪೂರ್ಣವಾಗಿ ನಿಯಂತ್ರಿಸಿದ ಪರಿಸ್ಥಿತಿಗಳನ್ನೆಲ್ಲ ನಿಯಂತ್ರಿಸುತ್ತೆ. ಅದರಿಂದ ಬಿ ಮತ್ತು ಸಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 12. ತಾರ್ಕಿಕ ಚಿಂತನೆ, ಸಮಸ್ಯೆ ಪರಿಹಾರ ಮತ್ತು ತರ್ಕಬದ್ಧ ಚಿಂತನೆ ಈ ಡೊಮೇನ್ಗೆ ಸೇರಿವೆ. ಅಂದರೆ ಇವು ಯಾವ ಡೊಮೇನ್ಗೆ ಸೇರಿವೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ನೋಡೋಣ. ಆಯ್ಕೆ ಒಂದು ಏನಾಗುತ್ತೆ, ಸೈಕೋಮೋಟರ್ ಅಂತ ಮನೋಚಾಲಕ, ಕಾಗ್ನಿಟಿವ್ ಅಂತ ಅರಿವಿನ ಅಥವಾ ಗ್ರಹಣಾತ್ಮಕ, ಅಫೆಕ್ಟಿವ್ ಅಂತ ಭಾವನಾತ್ಮಕ, ಫೋರ್ತ್ ಒಂದು ಪ್ರೇರಕ ಅಂತೇಳಿ. ಯಾವುದು? ಪ್ರೇರಕ. ಸರಿಯಾದ ಉತ್ತರ ಯಾವತ್ತು? ಸೆಕೆಂಡ್ ಆಪ್ಷನ್ಸ್ ಇದೆ. ಏನಂದರೆ ತಾರ್ಕಿಕ ಚಿಂತನೆ, ಸಮಸ್ಯೆ ಪರಿಹಾರ ಮತ್ತು ತರ್ಕಬದ್ಧ ಚಿಂತನೆ ಇವು ಯಾವಾಗ ಸಂಬಂಧಿಸಿದೆ? ಅರಿವಿನ ಗ್ರಹ ಅಥವಾ ಗ್ರಹಣಾತ್ಮಕ. ಅಂದರೆ ನಾವು ಯಾವುದೇ ಒಂದು ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ನಾವು ತಾರ್ಕಿಕ ಚಿಂತನೆ ಮಾಡಬೇಕು. ತಾರ್ಕಿಕ ಚಿಂತನೆ ಅಂದರೆ ಏನು? ಡಿಫಿಕಲ್ಟ್ ಥಿಂಕಿಂಗ್ ಮಾಡ್ತಾವಲ್ಲ, ಇದು ಈ ಸಮಸ್ಯೆನ ಪರಿಹರಿಸೋಕೆ ಯಾವ ರೀತಿ ಏನು ವೇ ಇದ್ದಾವೆ, ದಾರಿಗಳಿದ್ದಾವೆ ಅಂತ ಹಲವಾರು ವಿಧಾನದಲ್ಲಿ ಥಿಂಕ್ ಮಾಡ್ತವಲ್ಲ, ಅವೆಲ್ಲ ಯಾವುದು ಬರ್ತವೆ? ಅರಿವಿನ ಅಥವಾ ಗ್ರಹಣಾತ್ಮಕ. ಅಂದರೆ ಅದನ್ನ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ನಾವು ವಿಮಾನ ಓಡಿಸ್ತೀವಿ ಅಂದರೆ ಅದು ನಾವು ನೋಡಿರಬೇಕು, ಅದ್ರ ಬಗ್ಗೆ ಟ್ರೈನಿಂಗ್ ತೊಗೊಂಡಿರ್ಬೇಕು. ಗ್ರಹಣಾತ್ಮಕ. ಇಲ್ಲಾಂದ್ರೆ ನಮ್ಗೆ ಹೆಂಗೆ ಬರುತ್ತೆ? ಹೋಗಿ ಏನು ಸೈಕಲ್ ಹೊಡೆಯೋನೋ ಇಲ್ಲ ಬೋಟ್ ಏನೋ ನಾನು ಗಾಡಿ ಹೊಡೆಯೋನು ಹೋಗಿ ವಿಮಾನ ಪೈಲಟ್ ಆಗಿ ಕೂರಿಸ್ಬಿಟ್ರೆ ನಮ್ಮ ಕೈಲಿ ಆಗಲ್ಲ. ಅಷ್ಟು ಈಜಿ ಅದನ್ನ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಎಕ್ಸ್ಪ್ಲೇನ್ ನೋಡಿ. 3 ಮುಖ್ಯ ಡೊಮೇನ್ ಏನು ಇದು ಶೈಕ್ಷಣಿಕ ಗುರಿಗಳನ್ನು 3 ಮುಖ್ಯ ಡೊಮೇನ್ಗಳಾಗಿ ವರ್ಗೀಕರಿಸಲಾಗಿದೆ. ಇದನ್ನ ಏನಂತ ಕರೀತಾರೆ ಅಂದರೆ ಬ್ಲೂಮ್ಸ್ ಟ್ಯಾಕ್ಸನಮಿ ಅಂತ ಕರೀತಾರಂತೆ. ಏನಂತ? ಇದು ಇಂಥ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಂಗೆ. ಬ್ಲೂಮ್ಸ್ ಟ್ಯಾಕ್ಸನಮಿ. ಒಂದೇದು ನೋಡಿ, ಒಂದು ಆಪ್ಷನ್ಸ್ ಏನಿದೆ, ಅರಿವಿನ ಗ್ರಹಣ ಡೊಮೇನ್. ಇದು ಜ್ಞಾನ, ತಿಳುವಳಿಕೆ ಮತ್ತು ಮಾನಸಿಕ ಸಾಮರ್ಥ್ಯಗಳೊಂದಿಗೆ ವಿವರಿಸುತ್ತದೆ. ಇದು ಆನ್ಸರ್ ಆಗುತ್ತೆ. ಏನು? ಅರಿವಿನ ಗ್ರಹಣಾತ್ಮಕ ಡೊಮೇನ್ ಏನಾಗುತ್ತೆ? ಇದು ಜ್ಞಾನ, ತಿಳುವಳಿಕೆ ಮತ್ತು ಮಾನಸಿಕ ಸಾಮರ್ಥ್ಯಗಳೊಂದಿಗೆ ವ್ಯವಹರಿಸುತ್ತದೆ. ಉದಾಹರಣೆಗೆ ನೆನಪಿಟ್ಟುಕೊಳ್ಳುವುದು, ವಿಶ್ಲೇಷಿಸುವುದು, ಸಂಶ್ಲೇಷಿಸುವುದು, ತೀರ್ಪು ನೀಡುವುದು, ತಾರ್ಕಿಕ ಚಿಂತನೆ, ಸಮಸ್ಯೆ ಪರಿಹಾರ ಮತ್ತು ತರ್ಕಬದ್ಧ ಚಿಂತನೆ ಇವೆಲ್ಲ ಇದಕ್ಕೆ ಸಂಬಂಧಪಟ್ಟಿವೆ? ಅರಿವಿನ ಅಥವಾ ಗ್ರಹಣಾತ್ಮಕ. ಅದು ಇಂಗ್ಲೀಷ್ನಾಗ ನೋಡ್ಕೊಳ್ಳಿ, ಕಾಗ್ನೇಟಿವ್ ಡೊಮೇನ್. ಯಾಕಂದರೆ ಇದು ಸ್ವಲ್ಪ ಗೂಗಲ್ ಟ್ರಾನ್ಸ್ಲೇಟ್ ಆಗಿರೋದ್ರಿಂದ ಇಂಗ್ಲೀಷಲ್ಲಿ ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳೋ ಹಾಗೆ. ಏನು ಪ್ರಶ್ನೆಯಲ್ಲಿ ನೀಡಲಾದ ಎಲ್ಲ ಕೌಶಲ್ಯಗಳು ಈ ಡೊಮೇನ್ಗೆ ಸಂಬಂಧಿಸಿವೆ. ಓಕೆ, ಯಾವುದಕ್ಕೆ? ಕಾಗ್ನೇಟಿವ್ಗೆ. ಸೊ ಭಾವನಾತ್ಮಕ ಅಂತ ಇನ್ನೊಂದಿದೆ, ಎಫೆಕ್ಟಿವ್ ಡೊಮೇನ್ ಅಂದರೆ ಭಾವನಾತ್ಮಕ ಡೊಮೇನ್. ಇದು ಏನು ಮಾಡುತ್ತೆ? ಭಾವನೆಗಳು, ಆಸಕ್ತಿಗಳು, ಮೌಲ್ಯಗಳು, ಮೆಚ್ಚುಗೆ ಮತ್ತು ಭಾವನೆಗಳೊಂದಿಗೆ ವ್ಯವಹರಿಸುತ್ತದೆ. ಸೊ ನಾವು ಥಿಂಕ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋಷ್ಟು ಭಾವನೆಗಿರಲ್ಲ. ಉದಾಹರಣೆಗೆ ಹೇಳ್ಬೇಕಾದ್ರೆ, ಇವಾಗ ಥಿಂಕ್ ಮಾಡಿ, ಇವಾಗ ಯಾವುದೋ ಒಬ್ಬನು ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ, ಸಡನ್ನಾಗಿ ಬಿದ್ದೋದಂದರೆ ಅದಕ್ಕೆ ಬಗ್ಗೆ ನಮಗೆ ತಿಳುವಳಿಕೆ ಇತ್ತು, ಅದ್ರ ಬಗ್ಗೆ ಜ್ಞಾನ ಇತ್ತು, ಏನು ಮಾಡ್ಬೋದು? ಸಡನ್ಲಿ ಹಾರ್ಟ್ ಅಟ್ಯಾಕ್ ಬಂದುಬಿಟ್ರೆ ಎದೆ ಒತ್ತಬೇಕು, ಬಾಯಿಗೆ ಹೋಗ್ಬಿಟ್ಟು ಉಸಿರು ಊದಬೇಕು, ಕೈ ತಿಕ್ಕಬೇಕು, ಕಾಲು ತಿಕ್ಕಬೇಕು, ಇದು ಜ್ಞಾನ. ಅವಾಗ ಸಡನ್ಲಿ ಆ ಥಿಂಕಿಂಗ್ ಬರಬೇಕು. ಈಗ ಒಂದು ವೇಳೆ ಭಾವನಾತ್ಮಕ ಥಿಂಕಿಂಗ್ ಇತ್ತಂದರೆ ನಿಮಗೆ, ಭಾವನಾತ್ಮಕ ಥಿಂಕಿಂಗ್ ಅಯ್ಯೋ ಬಿದ್ದೋದ ಅಂತೇಳಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದು ಭಾವನೆ ಎಫೆಕ್ಟಿವ್, ಅದು ಕಣ್ಣೀರು ಬರೋದು, ಈ ಥರ ಎಲ್ಲ ಮಾಡ್ತಾರೆ. ಇದು ಅದರಿಂದ ಸಮಸ್ಯೆಗಳು ದೊಡ್ಡದಾಗ್ತವೆ, ಕಡಿಮೆ ಆಗಲ್ಲ. ನೆಕ್ಸ್ಟು ಮನೋಚಾಲಕ ಡೊಮೇನ್ ಅಂತಿದೆ. ಇದು ಕೂಡ ದೈಹಿಕ ಚಲನೆ ಮತ್ತು ಸಮನ್ವಯದ ಮೂಲಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ವ್ಯವಹರಿಸುತ್ತದೆ. ಉದಾಹರಣೆಗೆ ಬರೆಯುವುದು, ಈಜುವುದು, ಚಿತ್ರ ಬಿಡಿಸುವುದು, ಇದೆಲ್ಲ ಮನೋಚಾಲಕ ಡೊಮೇನ್ಗಳು. ನೋಡಿ, ಇವು ಇಂಪಾರ್ಟೆಂಟ್ಗಳು. ಇವು ಈ ಥರ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ ಮನೋಚಾಲಕ ಡೊಮೇನ್ಗೆ. ನೆಕ್ಸ್ಟು ಪ್ರೇರಕ ಡೊಮೇನ್. ಇದು ಸಾಮಾನ್ಯವಾಗಿ ಇಚ್ಛಾಶಕ್ತಿ ಮತ್ತು ಗುರಿ ಆಧಾರಿತ. ಪ್ರೇರಕ ಹೆಸರು ಹೇಳುವಂತೆ ಪ್ರೇರಕ ಏನಾಗುತ್ತೆ? ವೀಲ್ ಪವರ್ ಅಂತೀವಲ್ಲ, ನಾನು ಸಾಧನೆ ಮಾಡೇ ಮಾಡ್ತೀನಿ ಅಂತ, ಆ ಒಂದು ಇದಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಕೆಳಗಿನವುಗಳಲ್ಲಿ ಕಲಿಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗುರುತಿಸಿ. ಕಲಿಕೆ ಅಂದರೆ ಆಯ್ಕೆಗಳು. ಒಂದು, ಕಲಿಕೆಗೆ ಯಾವಾಗ ಸಂಬಂಧಿಸಿದೆ? ಕಲಿಕೆಗೆ ಸಂಬಂಧಿಸಿದ ಹೇಳಿಕೆಗಳು. ಅನ್ಲರ್ನಿಂಗ್
ಇದು ನೋಡ್ಕ ಅನ್ಲರ್ನಿಂಗನ್ನು ಸಹ ಕಲಿಕೆ ಎಂದು ಪರಿಗಣಿಸಲಾಗುತ್ತದೆ. ಓಕೆ. ಕಲಿಕೆ ಒಂದು ಉತ್ಪನ್ನ ಮತ್ತು ಪ್ರಕ್ರಿಯೆ ಅಲ್ಲ. ಓಕೆ. ಕಲಿಕೆಯು ಒಂದು ನಿರ್ದಿಷ್ಟ ದೂರ ಹೊಂದಾಣಿಕೆ ಅಂದರೆ ಮಾಲಡ್ ಅಡ್ಜಸ್ಟ್ಮೆಂಟ್ ಅಂತ ಪ್ರತ್ಯೇಕವಾಗಿರಬಹುದು. ಕಲಿಕೆಯು ಅನುಭವದ ಮೂಲಕ ನಡವಳಿಕೆಯಲ್ಲಿನ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ. ಸೊ ಸರಿಯಾದ ಆಯ್ಕೆಗಳು ಯಾವ್ಯಾವು ಅಂದರೆ ಸರಿಯಾದ ಉತ್ತರ ಯಾವುದು? ಎ ಮತ್ತು ಡಿ ಮಾತ್ರ ಅಂತ. ಎ ಮತ್ತು ಡಿ ಯಾವುದು? ಅನ್ಲರ್ನಿಂಗ್ ಅಂದರೆ ನಾವು ಕಲಿಯೋದು ಏನಿರ್ತೀವಲ್ಲ ಅನ್ಲರ್ನಿಂಗ್ಗಳು ಅದನ್ನು ಸಹ ನಾವು ಕಲಿಕೆ ಎಂದು ಪರಿಗಣಿಸಲಾಗುತ್ತಂತೆ. ಸೊ ಡಿ ಏನಂದರೆ ಕಲಿಕೆಯು ಅನುಭವದ ಮೂಲಕ ನಡವಳಿಕೆಯಲ್ಲಿ ಬದಲಾವಣೆಗಳು ಹೊಂದಿರುತ್ತೆ. ಕರೆಕ್ಟ್ ಇದೆ. ಕಲಿಕೆ ನಾವೊಂದು ಕಲಿತೀವಿ ಅಂದರೆ ನಡವಳಿಕೆಯಲ್ಲಿನ ಬದಲಾವಣೆಗಳು ಒಳಗೊಂಡಿರ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾವು ಯೋಗ ಮಾಡ್ತೀವಿ. ಯೋಗ ಮಾಡಬೇಕಾದ್ರೆ ಯೋಗ ಕಲಿಬೇಕಾದ್ರೆ ನಾವು ಯಾವ ಥರ ಕೂಡಬೇಕು ಅನ್ನೋದ್ರಲ್ಲಿ ಒಂದು ಸ್ವಲ್ಪ ಅದರಲ್ಲಿ ಇರ್ತವೆ. ಸೊ ಅದು ಯೋಗ ಮೊದಲೆಲ್ಲ ಹಿಂಗೆ ಸೊಂಟ ಬಗ್ಗಿಸಿ ಇಲ್ಲ ತಲೆ ತೆಗೆಸ್ಕೊಂಡು ಆದರೆ ಯೋಗ ಮಾಡಿದವರು ಸ್ವಲ್ಪ ನೀಟಾಗಿ ಸ್ಟ್ರೇಟಾಗಿ ಅದ್ರಲ್ಲಿ ಕಲಿತಿರ್ತಾರಲ್ಲ ಕಲಿಕೆಯಲ್ಲಿ ಬದಲಾವಣೆ ಅಳವಡಿಸ್ಕೊಂಡಿರ್ತಾರೆ. ಬದಲಾವಣೆಗಳು ಬಂದಿರ್ತವೆ. ಇಲ್ಲಿ ವೇರ್ ನೋಡಿದ್ರೆ ಗೊತ್ತಾಗುತ್ತೆ. ಅನ್ಲರ್ನಿಂಗ್ ಅನ್ನು ಒಂದು ಕಲಿಕೆ ಎಂದು ಸಹ ಪರಿಗಣಿಸಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಸಾಂಪ್ರದಾಯಿಕವಾಗಿ ಕಲಿಕೆ ಹೊಸದನ್ನು ಕಲಿಯುವುದಾದರೆ ಅನ್ಲರ್ನಿಂಗ್ ಅಂದರೆ ಹಳೆಯ ನಿಷ್ಪ್ರಯೋಜಕವಾದ ಅಥವಾ ತಪ್ಪಾದ ನಡವಳಿಕೆ ಅಥವಾ ಮಾಹಿತಿಯನ್ನು ತ್ಯಜಿಸುವುದು. ಇದು ನಡವಳಿಕೆಯಲ್ಲಿನ ಬದಲಾವಣೆಗೆ ದಾರಿ ಮಾಡಿಕೊಡುವುದರಿಂದ ಇದನ್ನು ವಿಶಾಲ ಅರ್ಥದಲ್ಲಿ ಕಲಿಕೆಯ ಭಾಗವೆಂದು ಪರಿಗಣಿಸುವುದು. ಇದು ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. ಅನ್ಲರ್ನಿಂಗ್ ಅಂದರೆ ನಾವು ಈಗ ಆಗಲೇ ಕಲ್ತಿರ್ತೀವಿ ಯಾವುದೋ ಬ್ಯಾಡ್ ಹ್ಯಾಬಿಟ್ಸ್. ಏನೋ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜಾಸ್ತಿ ಬೇಯೋದು ಇಲ್ಲ ಸಿಗರೇಟ್ ಸೇದೋದು ಏನೋ ಒಂದು ತಿನ್ನೋದು ಏನೋ ಕಲ್ತಿರ್ತೀವಲ್ಲ ಅದನ್ನು ಯಾವುದೋ ಒಂದು ಸಿಚುವೇಶನಲ್ಲಿ ಮರ್ತು ಬಿಡ್ತೀವಿ. ಹೋಲ್ ಬಿಡಪ್ಪ ಅಂತ ಅಂದರೆ ಅದನ್ನು ನಿಷ್ಪ್ರಯೋಜಕವಾದ ಅಥವಾ ತಪ್ಪಾದ ನಡವಳಿಕೆ ಮಾಹಿತಿಯನ್ನು ತ್ಯಜಿಸುವುದು ಅದನ್ನು ಬ್ಯಾಡ್ ಹ್ಯಾಬಿಟ್ಸ್ನ ತ್ಯಜಿಸುವುದು ಅದು ಅನ್ಲರ್ನಿಂಗ್ ಅಂತ. ಅನ್ಲರ್ನಿಂಗ್ ಅದು ಪ್ರತಿಯೊಬ್ಬರ ಜೀವನಕ್ಕೂ ಅದು ಏನು ಗುಣಾತ್ಮಕ ಬದಲಾವಣೆನೇ ಅದು ಒಂದು ಕಲಿಕೆನೇ. ಎಸ್. ಸೊ ಡಿ ಏನಿದೆ ಕಲಿಕೆಯು ಅನುಭವದ ಮೂಲಕ ನಡವಳಿಕೆಯನ್ನು ಬದಲಾವಣೆಗಳು ಒಳಗೊಂಡಿರ್ತದೆ. ಇದು ಸರಿಯಾದದ್ದು. ಇದು ಕಲಿಕೆ ಅತ್ಯಂತ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಮತ್ತು ಮೂಲಭೂತವಾದ ವ್ಯಾಖ್ಯಾನ. ಇದು ವ್ಯಾಖ್ಯಾನ ಕೊಟ್ಟಿಗೆಸಿ ಕೇಳ್ಬೋದು ಇದು ಕಲಿಕೆ ಹೌದಲ್ಲ ಅಂತೇಳಿ. ಇದು ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟ್ ನೋಡಿ, ಪಟ್ಟಿ ಎ ಯಲ್ಲಿರುವ ಅಂಶಗಳನ್ನು ಪಟ್ಟಿ ಬಿ ಯಲ್ಲಿ ನೀಡಲಾದ ಪ್ರತಿನಿಧಿಸುವ ಅಗತ್ಯಗಳನ್ನು ಹೊಂದಿಸಿ. ಪಟ್ಟಿ ಎದಲ್ಲಿ ಏನಿದೆ? ಆರ್ಥಿಕ ಬೆಂಬಲ. ಇದು ಆರ್ಥಿಕ ಬೆಂಬಲ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಮೇ ಬಿ ಸುರಕ್ಷತಾ ಅಗತ್ಯತೆಗಳು, ಸಾಮಾಜಿಕ ಸ್ಥಾನಮಾನ, ಸಾಮಾಜಿಕ ಪ್ರೀತಿ ಗೌರವ ಮತ್ತು ಅಗತ್ಯಗಳಿಗೆ ಹೋಗುತ್ತೆ. ನಿದ್ರೆ ಅಂದರೆ ದೈಹಿಕ ಅಗತ್ಯತೆಗಳು. ಪ್ರೀತಿ ಅಂದರೆ ಪ್ರೀತಿ ಮತ್ತು ಪ್ರೀತಿಗೆ ಸಂಬಂಧಪಟ್ಟಿದೆ. ಇವು ಸುಲಭ ಇದೆ, ಸ್ವಲ್ಪ ಥಿಂಕ್ ಮಾಡಿದ್ರೆ ನೀವು ಹಾಕ್ಬೋದು. ಆರ್ಥಿಕ ಬಂದರೆ ಸುರಕ್ಷತೆ. ಇವಾಗ ದುಡ್ಡೇ ದೊಡ್ಡಪ್ಪ ಅಂತಾರಲ್ಲ. ಸೊ ಇವಾಗೆಲ್ಲ ಇನ್ವೆಸ್ಟ್ ಮಾಡಿಗೆಸಿ ಉಳಿತಾಯ ಮಾಡ್ತಾರೆ. ಉಳಿತಾಯ ಯಾಕೆ ಮಾಡ್ತೀವಿ? ನಮಗೇನಾರ ಆದರೆ ನಮ್ಗೆ ಅದು ಬರುತ್ತೆ, ಅದು ಆರ್ಥಿಕ ಎಕನಾಮಿಕಲ್ ಬೆನಿಫಿಟ್ ಆಗುತ್ತೆ ಅಂತೇಳಿ ಪ್ರತಿಯೊಬ್ಬರು ಉಳಿತಾಯ ಮಾಡೋಕ್ಕೆ ನಮ್ಮ ತಂತೆಗಳು ನೋಡಿದ್ರೆ ಗೊತ್ತಾಗುತ್ತೆ. ಗುಳೆಗಳಾಗಿ ಇಟ್ಟಿರ್ತಾರಲ್ಲ ಆ ಥರ. ಸೊ ಇದು ಇದು ಇಂಪಾರ್ಟೆಂಟ್ ನೋಡಿ. ಇವು ಇದಾವಲ್ಲ ಯಾರ ಸಿದ್ಧಾಂತ ಅಂತ ಕೇಳ್ಬೋದು. ಇದು ಅಬ್ರಹಂ ಮಾಸ್ಲೋ ಅವರ ಸಿದ್ಧಾಂತ ನೋಡಿ. ತುಂಬ ಪ್ರತಿ ಎಕ್ಸಾಮ್ ಒಂದು ಪ್ರಶ್ನೆ ಪಿಕ್ಸ್ ನೋಡಿದ್ದು. ಈ ಸಿದ್ಧಾಂತ ಯಾವುದನ್ನು ಆಧರಿಸಿದೆ ಅಂದರೆ ಅಬ್ರಹಂ ಮಾಸ್ಲೋ ಅವರ ಎಸ್ಪೆಷಲಿ ಅಗತ್ಯತಾ ಶ್ರೇಣಿ ಸಿದ್ಧಾಂತ ಅಂತ ಕರೀತಾರೆ. ಹೈರಾರ್ಕಿ ಆಫ್ ನೀಡ್ಸ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಮತ್ತು ಇದು ಏನು ಒಂದು ಎಕ್ಸಾಮ್ದಲ್ಲಿ ಇವನು ಕೊಟ್ಟಿದ್ದಾನೆ ಉಲ್ಟಾ ಪಲ್ಟಾ ಕೊಟ್ಟು ಯಾವುದು ಮೊದಲು ಅಬ್ರಹಂ ಮಾಸ್ಲೋ ಅವರು ಯಾವುದು ಫಸ್ಟ್ ಬರುತ್ತೆ, ಅದಾದ ನಂತರ ಯಾವುದು ಬರುತ್ತೆ ಅಂತ. ಫಸ್ಟಿಗೆ ಅವ್ರ ಪ್ರಕಾರ ಯಾವುದು ಬರುತ್ತೆ ಅಂದರೆ ದೈಹಿಕ ಅಗತ್ಯತೆಗಳು ಬರುತ್ತೆ, ಆಮೇಲೆ ಸುರಕ್ಷತೆ ಅಗತ್ಯತೆಗಳು, ಆಮೇಲೆ ಪ್ರೀತಿ ಮತ್ತು ಆಮೇಲೆ ಗೌರವ. ಅದನ್ನು ಏನು 5 ಪಾಯಿಂಟ್ಸ್ ಇದ್ದಾವೆ ಆ್ಯಕ್ಚುಲಿ. ಇದರಲ್ಲಿ 4 ಕೊಟ್ಟಿದ್ದಾರೆ. ನೋಡೋಣ ಕೆಳಗೆ ಎಕ್ಸ್ಪ್ಲೇನ್ ಆಗಿದೆಯಾ ಇಲ್ಲ. ಸಾರಿ. ಅಬ್ರಹಂ ಮಾಸ್ಲೋ ಅವರ ಅಗತ್ಯತಾ ಶ್ರೇಣಿ ಸಿದ್ಧಾಂತ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಲಿಕಾ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವಂಥ ಹಂತಗಳ ಸರಿಯಾದ ಅನುಕ್ರಮವನ್ನು ಗುರುತಿಸಿ. ಕಲಿಕಾ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಸರಿಯಾದ ಹಂತಗಳು. ಆಯ್ಕೆಗಳು ನೋಡು. ಗುರಿ, ಉದ್ದೇಶ, ಅಡಚಣೆಗಳನ್ನು ನಿವಾರಿಸುವುದು, ಅಪೇಕ್ಷಿತ ನಡವಳಿಕೆ ಬದಲಾವಣೆಯನ್ನು ಸಾಧಿಸುವುದು. 1ನೇದು. 2ನೇದು ಗುರಿ, ಆಮೇಲೆ ಅಡಚಣೆಗಳನ್ನು ನಿವಾರಿಸುವುದು, ಅಪೇಕ್ಷಿತ ನಡವಳಿಕೆಯನ್ನು ಬದಲಾವಣೆಯನ್ನು ಸಾಧಿಸುವುದು.
ಮತ್ತು ಉದ್ದೇಶ ಇದು ಆಗಿರಲಿಕ್ಕಿಲ್ಲ ಐ ಥಿಂಕ್. ನೋಡೋಣ. ಉದ್ದೇಶ ಅಡಚಣೆಗಳನ್ನು ನಿವಾರಿಸುವುದು, ಅಪೇಕ್ಷಿತ ನಡವಳಿಕೆ ಬದಲಾವಣೆ ಸಾಧಿಸುವುದು ಗುರಿ. ನೋಡೋಣ. 4ನೇದು ಉದ್ದೇಶ, ಗುರಿ, ಅಡಚಣೆಗಳನ್ನು ನಿವಾರಿಸುವುದು, ಅಪೇಕ್ಷಿತ ನಡವಳಿಕೆ ಬದಲಾವಣೆ ಸಾಧಿಸುವುದು. ಸರಿಯಾದ ಉತ್ತರ ಯಾವುದು ಅಂದರೆ ಆಯ್ಕೆ 4. ಇನ್ನು ಪ್ರಶ್ನೆ ಒಂದ್ಸರಿ ನೋಡಿ. ಕಲಿಕಾ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಹಂತಗಳ ಸರಿಯಾದ ಅನುಕ್ರಮ. ಕಲಿಕೆಯನ್ನು ನಾವು ಯಾವ ರೀತಿ ಫಸ್ಟಿಗೆ ಸ್ಟಾರ್ಟಿಂಗ್ ಏನಿದೆ ಯಾವುದೋ ಒಂದು ಕಲಿಬೇಕಾದ್ರೆ ನಮಗೇನು ಬೇಕು? ಉದ್ದೇಶ ಬೇಕು. ಅದಾದ ನಂತರ ಉದ್ದೇಶ ಯಾತಕ್ಕಾಗಿ ಉದ್ದೇಶಕ್ಕೆ ನಮ್ಗೆ ಸಿಕ್ತು, ಅದನ್ನ ಸಾಧನೆ ಮಾಡಬೇಕಾದ್ರೆ ಗುರಿ ಬೇಕು. ಗುರಿ ಕಡೆ ಹೊಂಟಿವಿ ಅಂದರೆ ಈ ಸಾಧಕನಿಗೆ ಸಾವಿರ ಅಡೆತಡೆಗಳಂತೆ. ಸೊ ಆಮೇಲೆ ಏನಾಗುತ್ತೆ? ಅಡಚಣೆಗಳು ಬರ್ತವೆ. ನಾವು ಅಡಚಣೆಗಳನ್ನು ಮುಗಿಸಿದ್ವಿ. ಆಮೇಲೆ ನಾವು ಅಡಚಣೆಗಳು ಅಂದರೆ ಸಮಸ್ಯೆಗಳನ್ನು ಬಗೆಹರಿಸಿದ ನಂತರ ಏನು ಬರ್ತದೆ? ಅಪೇಕ್ಷಿತ ನಡವಳಿಕೆಯನ್ನು ಬದಲಾವಣೆಯನ್ನು ಸಾಧಿಸೋದು. ನಾವೇನಾಗುತ್ತೆ? ನಾವು ಯಾವುದೇ ಉದ್ದೇಶ ಬೇಕು ಪ್ರತಿಯೊಬ್ಬರಿಗೂ. ಉದ್ದೇಶ ಅಂದರೆ ನಾನು ಅದಕ್ಕೆ ಓದ್ತಾ ಇದ್ದೀನಿ, ನಾನು ಟೀಚರ್ ಆಗ್ಬೇಕಂತ ಉದ್ದೇಶ ಇದೆ. ಓದ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಓದಬೇಕಂದ್ರೆ ಕಷ್ಟಪಡಬೇಕು. ಅದೆಲ್ಲ ಬೆಳಗ್ಗೆ ಎದ್ದೇಳಬೇಕು, ಓದಬೇಕು, ಮತ್ತು ಏನು ಪ್ರಶ್ನೆ ಪತ್ರಿಕೆ ನೋಡ್ಬೇಕು, ಅದು ನೋಡ್ಬೇಕು. ಇದೆಲ್ಲ ಏನಾಗುತ್ತೆ? ಗುರಿ, ಸಾಧನೆಯಡಿಗೆ ದಾರಿ ಅದು ಗುರಿ. ಅದಾದ ನಂತರ ಏನಾಗುತ್ತೆ? ಅಲ್ಲಿ ಅಡಚಣೆಗಳು ಬರ್ತವೆ. ಓದೋಕ್ಕಾಗಲ್ಲ. ಮೊಬೈಲ್ ಇರ್ತವೆ, ಗರ್ಲ್ ಫ್ರೆಂಡ್ಸ್ ಇರ್ತವೆ, ಮಧ್ಯೆ ಫ್ರೆಂಡ್ಸ್ ಆ ಕಡೆ ಈ ಕಡೆ ಟ್ರಿಪ್ ಹೋಗ್ತೀವಿ, ಪಾರ್ಟಿ ಮಾಡ್ತೀವಿ, ಅಡಚಣೆಗಳು ಬರ್ತವೆ. ಅವನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಅವಾಯ್ಡ್ ಮಾಡಿದಾಗ ನಮಗೇನು ಸಿಗುತ್ತೆ? ನಮ್ಗೆ ಅಪೇಕ್ಷಿತ ಅಂದರೆ ನಮ್ಮ ಬಯಸಿದಂಥ ಬದಲಾವಣೆ ಸಿಗುತ್ತೆ ಅಂತ. ಓಕೆ. ಕಲಿಕೆಯ ಹಂತಗಳು ಸಾಮಾನ್ಯವಾಗಿ ತಾರ್ಕಿಕ ಹಂತಗಳನ್ನು ಅನುಸರಿಸುತ್ತದೆ. ಉದ್ದೇಶ, ಕಲಿಕೆಯನ್ನು ಪ್ರಾರಂಭಿಸುವ ಹಿಂದಿನ ಪ್ರೇರಣೆ, ಅಗತ್ಯ ಅಥವಾ ಆಂತರಿಕ ಶಕ್ತಿ. ಉದ್ದೇಶವಿಲ್ಲದೆ ಕಲಿಕೆ ಇರುವುದಿಲ್ಲ. ನೈಸ್. ಸೆಕೆಂಡ್ ಏನು? ಗುರಿ ಇತ್ತು. ಗುರಿ ಆದಮೇಲೆ ಉದ್ದೇಶ ನಂತರ ಉದ್ದೇಶವನ್ನು ಸಾಧಿಸಲು ಬಯಸುವ ನಿರ್ದಿಷ್ಟ ಫಲಿತಾಂಶ ಅಥವಾ ಅದಕ್ಕೆ ಬೇಕಾಗುವ ದಿಕ್ಕುಗಳು, ಆಮೇಲೆ ಆಬ್ಸ್ಟಿಕಲ್ಸ್, ಇದು ಗೊತ್ತಾಗುತ್ತೆ. ಅಪೇಕ್ಷೆ ನಡವಳಿಕೆ ಆಮೇಲೆ ಸಿಗುತ್ತೆ. ಓಕೆ. ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನೇ ಇದರಲ್ಲಿದೆ. ನೆಕ್ಸ್ಟ್, ಮನುಷ್ಯ ಮತ್ತು ಸಾಮಗ್ರಿ ಸಂಪನ್ಮೂಲಗಳೊಂದಿಗೆ ಮ್ಯಾನ್ ಆ್ಯಂಡ್ ಮೆಟೀರಿಯಲ್ ರಿಸೋರ್ಸಸ್ ಸಂಬಂಧಿಸಿದ ಕಲಿಕೆಯ ಅಂಶವನ್ನು ಗುರುತಿಸಿ. ಮನುಷ್ಯ ಮತ್ತು ಸಾಮಗ್ರಿ ಸಂಪನ್ಮೂಲಗಳೊಂದಿಗೆ. ಓಕೆ. ಆಯ್ಕೆಗಳು ನೋಡ್ರಿ. ಸರಿಯಾದ ಆಸನ ವ್ಯವಸ್ಥೆ ಮತ್ತು ಶಾಂತಿಯುತ ವಾತಾವರಣ. ಇತ್ತೀಚಿನ ಕಲಿಕೆಗಳನ್ನು ಇಂದಿನ ಕಲಿಕೆಗಳೊಂದಿಗೆ ಜೋಡಿಸುವುದು. 3ನೇ ಆಪ್ಷನ್ಸು. ಕಲಿಯುವವರ ಮೂಲ ಸಾಮರ್ಥ್ಯ. 4ನೇ ಆಪ್ಷನ್ಸು. ಆಕಾಂಕ್ಷೆ ಮತ್ತು ಸಾಧನೆಯ ಪ್ರೇರಣೆಯ ಮಟ್ಟ. ಸೊ ಸರಿಯಾದ ಉತ್ತರ 1, ಸರಿಯಾದ ಆಸನ ವ್ಯವಸ್ಥೆ ಮತ್ತು ಶಾಂತಿಯುತ ವಾತಾವರಣ. ಯಾಕೆ ಶಾಂತಿಯುತ ವಾತಾವರಣ ಬೇಕು ನೋಡಿ. ಪ್ರಶ್ನೆ, ಮನುಷ್ಯ ಮತ್ತು ಸಾಮಗ್ರಿ ಸಂಪನ್ಮೂಲಗಳೊಂದಿಗೆ ಸಂಬಂಧಿಸಿದ ಕಲಿಕೆಯ ಅಂಶವನ್ನು ಗುರುತಿಸಿ. ಸರಿಯಾದ ಉತ್ತರ ಯಾವುದು? ಸರಿಯಾದ ಆಸನ ವ್ಯವಸ್ಥೆ ಮತ್ತು ಶಾಂತಿಯುತ ವಾತಾವರಣ. ವಿವರಣೆ ನೋಡೋಣ. ಒಂದು, ಕಲಿಕೆಯ ಅಂಶಗಳನ್ನು ಸಾಮಾನ್ಯವಾಗಿ ಈ ರೀತಿಯಾಗಿ ವರ್ಗೀಕರಿಸ್ತದೆ ನೋಡಿ. ಯಾವ ರೀತಿ? ಕಲಿಯುವವರಿಗೆ ಸಂಬಂಧಿಸಿದ ಅಂಶಗಳು, ಆಕಾಂಕ್ಷೆ, ಪ್ರೇರಣೆ ಅಥವಾ ಇತ್ಯಾದಿ ಇರಬೇಕು. ವಿಷಯಕ್ಕೆ ಸಂಬಂಧಿಸಿದ ಅಂಶಗಳು, ವಿಷಯದ ರಚನೆ, ಕಷ್ಟದ ಮಟ್ಟ, ಹಳೆಯ ಮತ್ತು ಹೊಸ ಕಲಿಕೆಗಳ ಜೋಡಣೆ ಇತ್ಯಾದಿ. ಆಯ್ಕೆ 2 ಆಗುತ್ತೆ ಇದು. ಆಯ್ಕೆ 1 ನೋಡಿ. ಸರಿಯಾದ ಆನ್ಸರ್ ಇದಾಗುತ್ತೆ. ಸುತ್ತಮುತ್ತಲ ಅಂಶಗಳು, ಸಂಪನ್ಮೂಲಕ್ಕೆ ಸಂಬಂಧಿಸಿದ ಅಂಶಗಳು ಅಂದರೆ ಬೋಧನಾ ವಿಧಾನ, ಶಾಲೆಯ ಪರಿಸರ, ಕುಳಿತುಕೊಳ್ಳುವ ವ್ಯವಸ್ಥೆ, ಬೋಧನಾ ಸಾಮಗ್ರಿಗಳು, ಶಾಂತ ವಾತಾವರಣ. ಅಂದರೆ ಒಬ್ಬ ಶಾಲೆಗೆ ಹೋದ ವಿದ್ಯಾರ್ಥಿಗೆ ಯಾವ ರೀತಿಯಾಗಿ ಅವನಿಗೆ ವಾತಾವರಣ ನಿರ್ಮಾಣ ಮಾಡಬೇಕು. ವಿದ್ಯಾರ್ಥಿ ಹೋದ ತಕ್ಷಣ ಇಲ್ಬೇಕಲ್ಲ ಕೊಡ್ಸಂಗಿಲ್ಲ. ಅವ್ನು ಕಲಿಬೇಕಾದ್ರೆ ಏನು ಬೇಕಾಗುತ್ತೆ? ಆಸನ ವ್ಯವಸ್ಥೆ ಇರುತ್ತೆ. ಮತ್ತು ಆಸನ ವ್ಯವಸ್ಥೆ ಇದ್ದರಷ್ಟೇ ಸಾಕು. ಸುತ್ತಮುತ್ತ ಚೆನ್ನಾಗಿ ಓದೋರು ಬೇಕಲ್ಲ, ಶಾಂತಿಯುತ ವಾತಾವರಣ ಬೇಕಲ್ಲ. ನಾವು DJ ಹಚ್ಚಿಬಿಟ್ಟು ನಾ ಕಲಿತೀನಿ, ಒಂದು ಚೇರ್ ಹಾಕಿ ಕೊಡ್ರಿ ಅಂತ ಕಲಿಯೋಕ್ಕಾಗಲ್ಲ. ಅವನು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇಲ್ಲೇನಾಗುತ್ತೆ? ಮನುಷ್ಯ ಮತ್ತು ಸಾಮಗ್ರಿ ಎಂಬ ಪದವು ಪರಿಸರ ಮತ್ತು ಸಂಪನ್ಮೂಲಗಳ ಅಂಶಗಳಿಗೆ ನೇರವಾಗಿ ಸಂಬಂಧಿಸಿದೆ. ಮೆನ್ ಅಂದರೆ ಯಾರು? ಇಲ್ಲಿ ಶಿಕ್ಷಕರು ಅಥವಾ ಇತರ ಮಾನವ ಸಂಪನ್ಮೂಲಗಳನ್ನು ಸೂಚಿಸಬಹುದು. ಅವರು ಉತ್ತಮ ವಾತಾವರಣವನ್ನು ನಿರ್ವಹಿಸಲು ಸಹಾಯ ಮಾಡುತ್ತಾರೆ. ಕರೆಕ್ಟ್. ಮೆಟೀರಿಯಲ್ ರಿಸೋರ್ಸ್ ಅಂದರೆ ಕುಳಿತುಕೊಳ್ಳುವ ವ್ಯವಸ್ಥೆ, ತರಗತಿ ಪೀಠ, ಉಪಕರಣಗಳು ಇತ್ಯಾದಿ. ಇದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಒಂದು ಸಂಬಂಧವನ್ನು ನೆನಪು ಮಾಡಿಕೊಂಡ್ರೆ ನಿಮಗೆ ಸರಿಯಾಗಿ ಇದಕ್ಕೆ ಆನ್ಸರ್ ಮಾಡ್ಬೋದು. ಪಟ್ಟಿ ಎ ದಲ್ಲಿ ನೀಡಲಾದ ಸಿದ್ಧಾಂತಗಳನ್ನು ಪಟ್ಟಿ ಬಿ
ಇರತಕ್ಕಂಥ ತತ್ವಗಳನ್ನು ಹೊಂದಿಸಿ ಬರೀರಂತಿದೆ. ಇದು ಸ್ವಲ್ಪ ಇದಿದೆ, ಅಂದರೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಓಕೆ, ಇದು ನಾನು ಹೇಳ್ತೀನಿ. ಆಪರೇಟಿಂಗ್ ಕಂಡೀಷನ್ ಹಂಗಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಪ್ರಚೋದನೆಯ ಬದಲಿಗೆ ಪ್ರತಿಕ್ರಿಯೆಯ ಮೇಲೆ ಒತ್ತು ನೀಡುವುದು ಅಂತ. ಓಕೆ, ಸೆಕೆಂಡು ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಇದೆಯಲ್ಲ, ಇಷ್ಟೇ ಆ್ಯಕ್ಚುಲಿ. ಇದೇನಾಗುತ್ತೆ, ಇದಕ್ಕಾಗತ್ತೆ ಅನ್ಸೋದು. ಸಹವರ್ತನೆಯ ಬದಲಿ ತತ್ವದ ಆಧಾರದ ಮೇಲೆ ಕಲಿಕೆ ಅಂತೇಳಿ. ಥರ್ಡ್, ಪ್ರಯೋಗ ಮತ್ತು ದೋಷ, ಟ್ರಯಲ್ ಆ್ಯಂಡ್ ಎರರ್ ಇದೆಯಲ್ಲ, ಇದು ಇದಕ್ಕೆ ಬರುತ್ತೆ. ಸರಿಯಾದ ಪ್ರತಿಕ್ರಿಯೆಗಳಿಗೆ ಒತ್ತು ನೀಡುವುದು ಮತ್ತು ತಪ್ಪಾದ ಪ್ರತಿಕ್ರಿಯೆಯನ್ನು ಅಳಿಸಿ ಹಾಕುವುದು. ಸೊ ಇದನ್ನು ಸ್ವಲ್ಪ ನಿಧಾನ ನೋಡಿದ್ರೆ ತಮಗೆ ಅರ್ಥ ಆಗುತ್ತೆ, ಬಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ವಿವರಣೆ ನೋಡಿದ್ರೆ ನಿಮಗೆ ಅರ್ಥ ಆಗ್ಬೋದು. ಇದು ಕಲಿಕಾ ಸಿದ್ಧಾಂತಗಳು ವಿವಿಧ ಕಲಿಕಾ ಸಿದ್ಧಾಂತಗಳು ಪ್ರಮುಖ ತತ್ವಗಳನ್ನು ನೋಡೋದಾದರೆ, ಮೊನ್ನೆದು ಅಪರೆಂಟ್ ಕಂಡೀಷನ್, ಇದು ಯಾರ್ದು? BF ಸ್ಕಿನ್ನರ್ ಅವ್ರದ್ದು. ಇದು ಅಪರೆಂಟಿವ್ ಕಂಡೀಷನಿಂಗ್ ಅಂದರೆ ಪ್ರತಿಕ್ರಿಯೆ ಮೇಲೆ ಒತ್ತು ಅಂತಾಗುತ್ತೆ. ಈ ಸಿದ್ಧಾಂತದಲ್ಲಿ ಜೀವಿಯು ಸ್ವಯಂ ಪ್ರೇರಿತವಾಗಿ ನೀಡುವ ಪ್ರತಿಕ್ರಿಯೆಯು ಬಲವರ್ಧನೆಯಿಂದ ನಿಯಂತ್ರಿಸಲ್ಪಡುತ್ತದೆ. ಇದು ಪ್ರಚೋದನೆಗಿಂತ ಪ್ರತಿಕ್ರಿಯೆಯ ಪರಿಣಾಮಗಳ ಮೇಲೆ ಒತ್ತು ನೀಡುತ್ತದೆ. ಸೆಕೆಂಡ್ ಯಾವುದು? ಕ್ಲಾಸಿಕಲ್ ಕಂಡೀಷನ್. ಕ್ಲಾಸಿಕಲ್ ಕಂಡೀಷನ್ ಸರಿಯಾದ ಆನ್ಸರ್ ಯಾವುದು? ಸಹವರ್ತನೆ ಮತ್ತು ಬದಲಿ ತತ್ವ. ಇದು ಯಾರ್ದು? ಪಾವ್ಲೋವ್ನ ಸಿದ್ಧಾಂತದಲ್ಲಿ ಇದು ಸಹಜ ಪ್ರಚೋದನೆಗೆ ಒಂದು ತಟಸ್ಥ ಪ್ರಚೋದನೆ ಜೋಡಿಸುವುದರಿಂದ ಕಲಿಕೆ ನಡೆಯುತ್ತದೆ. ಇಲ್ಲಿ ಒಂದು ಪ್ರಚೋದನೆಯು ಇನ್ನೊಂದಕ್ಕೆ ಬದಲಿಯಾಗಿ ಕಾರ್ಯನಿರ್ವಹಿಸಲು ಕಲಿಯಲಾಗುತ್ತದೆ. ಥರ್ಡ್ ಇತ್ತಲ್ಲ, ಅದ್ಯಾವುದು? ಟ್ರಯಲ್ ಆ್ಯಂಡ್ ಎರರ್. ಇದು ವೆರಿ ಇಂಪಾರ್ಟೆಂಟ್, ಜಾಸ್ತಿ ಸಾರಿ ಕೇಳಿದ್ದಾರೆ ಅಪ್ಲೈಡ್ ಆಗಿ. ಇದು ಸರಿಯಾದ ಉತ್ತರ ಯಾವುದಾಗಿತ್ತು? ಸರಿಯಾದ ಪ್ರತಿಕ್ರಿಯೆಗಳಿಗೆ ಒತ್ತು. ಇದು ಥಾರ್ನ್ಡೈಕ್ನವರ ಸಿದ್ಧಾಂತವು ಕಲಿಯುವವನು ಅನೇಕ ಯಾದೃಚ್ಛಿಕ ಪ್ರತಿಕ್ರಿಯೆಗಳನ್ನು ನೀಡುತ್ತಾನೆ. ಸರಿಯಾದ ಪ್ರತಿಕ್ರಿಯೆಯನ್ನು ಸ್ಥಿರೀಕರಿಸಲಾಗುತ್ತದೆ ಮತ್ತು ತಪ್ಪಾದ ಪ್ರತಿಕ್ರಿಯೆಗಳನ್ನು ಕ್ರಮೇಣ ಅಳಿಸಲಾಗುತ್ತದೆ. ಇದು ಥಾರ್ನ್ಡೈಕ್ನ ಸಿದ್ಧಾಂತ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಇಂಥ ಪ್ರಶ್ನೆ ಕೇಳ್ತಾ ಇರ್ತಾನೆ. 5ನೇ ತರಗತಿ ವಿದ್ಯಾರ್ಥಿ ಶಾಲೆಯ ಉನ್ನತ ಅಂದರೆ ಹೈಸ್ಕೂಲ್ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಕೈತೋಟ ಮತ್ತು ಸಸಿ ನೆಡುವ ಕಾರ್ಯಕ್ರಮಗಳನ್ನು ಅವನು ನೋಡ್ತಾನೆ. ಯಾರು? 5ನೇ ತರಗತಿ ವಿದ್ಯಾರ್ಥಿ ನೋಡ್ಬಿಟ್ಟು ಅವನು ಕೂಡ ಮನೆಯಲ್ಲಿ ಹೋಗಿ ಹೂ ಗಿಡಗಳನ್ನು ನೆಡ್ತಾನೆ. ಈ ಕ್ರಿಯೆ ಸಾಮಾಜಿಕ ಕಲಿಕೆಯ ಯಾವ ಅಂಶಗಳನ್ನು ಪ್ರತಿಬಿಂಬಿಸ್ತದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಕಾರ್ಯಕ್ಷಮತೆ ಆಗುತ್ತೆ. ಯಾವುದು? ಕಾರ್ಯಕ್ಷಮತೆ. ಸೊ ಆಯ್ಕೆ 2 ಕಾರ್ಯಕ್ಷಮತೆ ಆಗುತ್ತೆ. ಇದು ವಿವರಣೆ ನೋಡಿ. ಇದು ಯಾರು ಒಂದು ಸಿದ್ಧಾಂತ ಅಂದರೆ ಆಲ್ಬರ್ಟ್ ಬಂಡೂರ್ ಅವರ ಸಾಮಾಜಿಕ ಕಲಿಕಾ ಸಿದ್ಧಾಂತ ಆಗುತ್ತೆ. ಇದನ್ನು ವೀಕ್ಷಣಾ ಕಲಿಕೆ ಅಂತಲೂ ಕರೀತಾರೆ. ಈ ವೀಕ್ಷಣಾ ಕಲಿಕಾ ಮಾದರಿಯನ್ನು ಆಧರಿಸಿ ಈ ಸಿದ್ಧಾಂತದ ಪ್ರಮುಖ ಹಂತಗಳು ಇವು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವುದು? ಆಲ್ಬರ್ಟ್ ಬಂಡೂರ್ ಅವರ ಸಾಮಾಜಿಕ ಕಲಿಕಾ ಸಿದ್ಧಾಂತದ ಪ್ರಮುಖ ಹಂತಗಳನ್ನು ನೋಡೋದಾದರೆ ಗಮನ. ಫಸ್ಟು ಅಟೆನ್ಷನ್. ವಿದ್ಯಾರ್ಥಿ ಏನು ಮಾಡಿದ? ಅಲ್ಲಿ ಅವರು ನೋಡಿದ, ಗಮನ ಕೊಟ್ಟು ನೋಡಿದ. ಸೆಕೆಂಡ್ ಯಾವುದು? ಧಾರಣ. ನೋಡಿಬಿಟ್ಟಿಲ್ಲ, ಅದನ್ನ ನೆನ್ಪಿಟ್ಕೊಂಡ. ಹಿಂಗೆ ತೆಗ್ದು ತೋಡಿದ ಮೇಲೆ ಅದನ್ನ ಸಸಿ ನೆಡ್ತಾರೆ. ಸಸಿ ಇಟ್ಟ ಮೇಲೆ ಮಣ್ಣು ಹಾಕ್ತಾರೆ. ಮಣ್ಣು ಹಾಕಿ ಆಮೇಲೆ ನೀರು ಹಾಕ್ತಾರೆ ಅಂತ ಅವನು ಗಮನ ಕೊಟ್ಟು ನೋಡಿ ಅದು ನೆನ್ಪಿಟ್ಕೊಂಡ. 1 by 1 ಕೋಡಿಂಗ್ ಮೆಮೊರಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಪುನರುತ್ಪಾದನೆ. ಅದನ್ನೇ ರೀಪ್ರೊಡ್ಯೂಕ್ಟ್ ಮಾಡ್ತಾನೆ ಅವನು ತಾನು ಹೋಗಿ ಮನೆಯಲ್ಲಿ ನೆನ್ಪಿಟ್ಕೊಂಡು ನಡವಳಿಕೆ ಸ್ವತಃ ಮಾಡಿ ತೋರಿಸ್ತಾನೆ. ಯಾವುದು? ಹೌದಲ್ಲ? ಎಸ್. ನೆಕ್ಸ್ಟು ಪ್ರೇರಣೆ ಮತ್ತು ಬಲವರ್ಧನೆ. ಈ ನಡವಳಿಕೆಯನ್ನು ಮುಂದುವರಿಸಲು ಪುರಸೋದು. ಎಸ್, ನಾನು ಮಾಡಿಬಿಟ್ಟೆ. ಅವನಿಗೊಂದು ಅದು ಸಪೋರ್ಟ್ ಸಿಗುತ್ತೆ. ಅವ್ರು ಮಾಡಿದರು, ನಾನು ಮಾಡಿದೆ, ನನಗೂ ಬರುತ್ತೆ, ನಿನ್ನ ಮಾಡಬೇಕಂತ ಅವನಿಗೆ ಪ್ರೇರಣೆ ಉಂಟಾಗುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿ ಏನು ಮಾಡ್ತಾನೆ? ಗಮನಿಸ್ತಾನೆ. ನಂತರ ಅವನ ಮನೆಯಲ್ಲಿ ಹೂಗಳನ್ನು ನೆಟ್ಟನು. ಹಿರಿಯ ವಿದ್ಯಾರ್ಥಿಗಳಿಂದ ಕಲಿತ ಕೆಲಸವನ್ನು ಅವನು ವಾಸ್ತವವಾಗಿ ನಿರ್ವಹಿಸಿದ ಪ್ರಕ್ರಿಯೆಯನ್ನು ಸಸಿ ನೆಡುವುದು ಪ್ರತಿನಿಧಿಸ ಅಂದರೆ ಪರ್ಫಾರ್ಮ್ಡ್ ಮಾಡಿದಲ್ಲಿ. ಓಕೆ, ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಕಲಿಕೆಯ ಒಂದು ಪರಿಸ್ಥಿತಿಯಿಂದ ಮತ್ತೊಂದು ಪರಿಸ್ಥಿತಿಗೆ ವರ್ಗಾಯಿಸಬಹುದಾದ ಅಂಶಗಳನ್ನು ಗುರುತಿಸಿ. ನೋಡಿ, ಕಲಿಕೆಯ ಒಂದು ಪರಿಸ್ಥಿತಿಯಿಂದ ಮತ್ತೊಂದು ಪರಿಸ್ಥಿತಿಗೆ ವರ್ಗಾಯಿಸಬಹುದಾದ ಅಂಶಗಳನ್ನು ಗುರುತಿಸಿ. ಅಭ್ಯಾಸಗಳು, ಇದನ್ನು ವರ್ಗಾಯಿಸ್ಬೋದು. ಜ್ಞಾನ, ಇದನ್ನು ವರ್ಗಾಯಿಸ್ಬೋದು. ಸ್ಕಿಲ್, ಕೌಶಲ್ಯ, ಇದನ್ನು ವರ್ಗಾಯಿಸ್ಬೋದು. ಭಾವನೆಗಳು, ಇದನ್ನು ವರ್ಗಾಯಿಸ್ಬೋದು. ಇವು 4 ಆನ್ಸರ್ ಆಗುತ್ತೆ. ಸೊ ಸರಿಯಾದ ಉತ್ತರ ABCD. ಸೊ ವಿವರಣೆ ನೋಡಿದ್ರೆ ನಿಮಗೆ ಇನ್ನೂ ಕ್ಲಾರಿಫೈ ಆಗುತ್ತೆ. ನೋಡಿ ವಿವರಣೆ. ಇದು ಕಲಿಕೆಯ ವರ್ಗಾವಣೆ ಅಂದರೆ ಏನಂತೇಳಿ ಡೆಫಿನೇಷನ್ ಇದೆ ನೋಡಿ.
ಒಂದು ಪರಿಸ್ಥಿತಿಯಲ್ಲಿ ಕಲಿತ ಜ್ಞಾನ, ಕೌಶಲ್ಯ, ಅಭ್ಯಾಸ ಅಥವಾ ವರ್ತನೆಗಳು ಮತ್ತೊಂದು ಪರಿಸ್ಥಿತಿಯಲ್ಲಿ ನಾವು ಕಲಿಕೆಗೆ ಅಥವಾ ಕಾರ್ಯಕ್ಷಮತೆಗೆ ಪ್ರಭಾವ ಬೀರೋದನ್ನು ಕಲಿಕೆಯ ವರ್ಗಾವಣೆ ಅಂತೇಳಿ ಕರೀತಾರೆ. ಸೊ ಅಲ್ಲಿ ಆಪ್ಷನ್ಸಲ್ಲಿತ್ತು ಅಭ್ಯಾಸಗಳಂತಿತ್ತು. ಉತ್ತಮ ಓದುವ ಅಭ್ಯಾಸವುಳ್ಳವನು ಸಮಸ್ಯೆ ಪರಿಹಾರಗಳನ್ನು ಅಭ್ಯಾಸಗಳನ್ನು ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ವರ್ಗಾಯಿಸಬಹುದು. ಉದಾಹರಣೆಗೆ ಅಧ್ಯಯನ ಅಭ್ಯಾಸ ಅಂದ್ರೆ ನಾವು ಇವಾಗ ಪೇಪರ್ ಓದೋನು ಮುಂದೆ ಜಾಸ್ತಿ ಓದ್ತಾ ಏನಾಗುತ್ತೆ, ಕತೆ ಕಾದಂಬರಿಗಳು ಓದೋದು, ಹಂಗೆ ಅಭ್ಯಾಸ, ಅದು ಓದೋ ಅಭ್ಯಾಸ ಐತಪ್ಪ ನನಗಂತಾರೆ ಆ ಥರ. ನಾಲೆಜ್ ನೋಡಿ, ನಾಲೆಜ್ ಕೂಡ ಗಣಿತ ಸೂತ್ರ ಅಥವಾ ಭಾಷಾ ವ್ಯಾಕರಣ ಜ್ಞಾನವನ್ನು ವಿವಿಧ ಸಮಸ್ಯೆಗಳ ಪರಿಹರಿಸಲು ಬಳಸಬಹುದು. ಕರೆಕ್ಟ್. ಕೌಶಲ್ಯಗಳು, ಬೈಕ್ ಓಡಿಸುವ ಕೌಶಲ್ಯ, ಟೈಪಿಂಗ್ ಕೌಶಲ್ಯ. ಟೈಪಿಂಗ್ ಬರುತ್ತದಂದ್ರೆ ನಾವು ಕಂಪ್ಯೂಟರ್ ಟೈಪಿಂಗ್ ಮಾಡ್ಬೋದು, ಇಲ್ಲ ಅದಕ್ಕೆ ಅದ್ಯಾವುದು ಮೊದಲಿರ್ತಕ್ಕಂಥ ಹಳೆ ಟೈಪಿಂಗ್ಸು ಮಾಡ್ಬೋದು. ಇವೆಲ್ಲ ಸ್ಕಿಲ್. ನೆಕ್ಸ್ಟ್ ಭಾವನೆಗಳು. ಯಾವುದು ಭಾವನೆಗಳು? ಕಲಿಕೆಯ ಕೇವಲ ಅರಿವಿನ ಮತ್ತು ಕ್ರಿಯಾತ್ಮಕ ಅಂಶಗಳನ್ನು ಮಾತ್ರವಲ್ಲದೆ ಪರಿಣಾಮಕಾರಿ ಅಂಶಗಳನ್ನು ವರ್ಗಾಯಿಸುತ್ತದೆ. ಒಂದು ವಿಷಯದ ಬಗ್ಗೆ ಬೆಳೆಸಿಕೊಂಡ ಆಸಕ್ತಿ, ಭಯ ಅಥವಾ ಧನಾತ್ಮಕ ನೋಡಿ ಆಸಕ್ತಿ, ಭಯ ಅಥವಾ ಧನಾತ್ಮಕ ಮನೋಭಾವವು ಸಂಬಂಧಿತ ಕಲಿಕಾ ಪರಿಸ್ಥಿತಿಗೆ ವರ್ಗಾವಣೆಯಾಗಬಹುದು. ಉದಾಹರಣೆಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಹೊಂದಿದ ವಿದ್ಯಾರ್ಥಿಯು ಸಂಬಂಧಿತ ವಿಜ್ಞಾನ ಸಮಸ್ಯೆಗಳಿಗೆ ಧನಾತ್ಮಕ ಭಾವನೆಯನ್ನು ವರ್ಗಾವಣೆ ಮಾಡ್ಬೋದು, ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. 7ನೇ ತರಗತಿಯ ವಿದ್ಯಾರ್ಥಿಯು 6ನೇ ತರಗತಿಯ ಪರಿಕಲ್ಪನೆಗಳನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ 7ನೇ ತರಗತಿಯಲ್ಲಿ ಕಲಿತ ಪರಿಕಲ್ಪನೆಗಳು 6ನೇ ತರಗತಿಯ ಪರಿಕಲ್ಪನೆಗಳಿಗೆ ಅಡ್ಡಿಪಡಿಸ್ತವೆ. ಇದು ಏನನ್ನು ಸೂಚಿಸುತ್ತದೆ ಅಂದರೆ, ಅವನು 7ನೇ ತರಗತಿಗಿರ್ತಾನೆ, 7ನೇ ತರಗತಿ ಇರಬೇಕಾದ್ರೆ 6ನೇ ತರಗತಿಯಲ್ಲಿ ಕಲಿತ 6ನೇ ತರಗತಿಯಲ್ಲಿ ಏನು ಕಲಿತಿರ್ತಾನ ಆ ಪರಿಕಲ್ಪನೆ ನೆನ್ಪು ಮಾಡ್ಕೊ ಟ್ರೈ ಮಾಡ್ತಾನೆ. ಆದರೆ ಅವನು ಹೊಸದಾಗಿ ಇವಾಗ ಏನು 7ನೇ ತರಗತಿ ಕಲ್ತಿರ್ತಾನೆ ನೋಡಿ, ಅವು ಅಡ್ಡಿಪಡಿಸ್ತಿರ್ತಾವೆ. ಅಂದರೆ ಇವಾಗ ಯಾವುದೋ ಒಂದು ಪದ್ಯ ಓದ್ತಿರ್ತಾನೆ, 6ನೇ ತರಗತಿ ಇದೇ ಥರ ಪದ್ಯ ಇತ್ತಲ್ಲ ಅಂತ ಆ ಪದ್ಯ ನೆನ್ಪು ಮಾಡ್ಲಿಕ್ಕೆ ಹೋದರೆ 7ನೇ ತರಗತಿ ಪದ್ಯನೇ ನೆನಪಾಗುತ್ತೆ ಅವನಿಗೆ, 6ನೇ ತರಗತಿ ಪದ್ಯ ಬರೋಲ್ಲ. ಇದು ಯಾವ ಪರಿಕಲ್ಪನೆಗೆ ಸಂಬಂಧಪಟ್ಟಿದೆ ಅಂತ ಈ ಪರಿಕಲ್ಪನೆಗಳಿಗೆ ಅಡ್ಡಿಪಡಿಸಿ ಇದು ಏನು ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಪ್ರಚನ್ಮುಖ ಪ್ರತಿಬಂಧಕ ಅಂತಂದ್ರೆ ರಿಟ್ರೋಆಕ್ಟಿವ್ ಇನ್ಹ್ಯಾಬಿಟೇಷನ್ ಅಂತ ಕರೀತಾರೆ. ಇದನ್ನು ವಿವರಣೆ ನೋಡೋದಾದ್ರೆ ಇದರಲ್ಲಿ ಎರಡು ವಿಧಗಳು ಬರ್ತವೆ. ಎರಡು ಅಂದರೆ ಪೂರ್ವನ್ಮುಖ ಪ್ರತಿಬಂಧಕ. ಪೂರ್ವನ್ಮುಖ ಪ್ರತಿಬಂಧಕ ಅಂದರೆ ಹಳೆಯ ಕಲಿಕೆಯು ಹೊಸದನ್ನು ನೆನಪಿಸಿಕೊಳ್ಳುವುದಕ್ಕೆ ಅಡ್ಡಿಪಡಿಸುತ್ತದೆ. ಇದು ಏನು ಪೂರ್ವನ್ಮುಖ, ಅದಕ್ಕೆ ಅಪೋಸಿಟ್. ಹಳೆಯ ಕಲಿಕೆ ಅಂದರೆ ನಾ 6ನೇ ತರಗತಿದೇನು ಕಲಿತೀವಿ ನೋಡು, ನೆಕ್ಸ್ಟ್ 7ನೇ ತರಗತಿ ಕಲಿಯಕ್ಕೆ ಹೋಗೋಕೆ ಅದು 6ನೇ ತರಗತಿ ಪದೇ ನೆನಪಾದರೆ ಇದು ಪೂರ್ವೋನ್ಮುಖ ಪ್ರತಿಬಂಧಕ. ಆದರೆ ಅಲ್ಲಿ ಕ್ವಶನ್ದಲ್ಲಿ ಏನಿದೆ, ಉಲ್ಟಾ ಇದೆ. ಏನಿದೆ? ಇದು ಇದೆ, ಪ್ರಚನ್ಮುಖ ಪ್ರತಿಬಂಧಕ. ಹೊಸ ಕಲಿಕೆ ಹಳೆಯದನ್ನು ನೆನಪಿಸ್ಕೊಳ್ಳೋದಕ್ಕೆ ನಾ 7ನೇ ತರಗತಿ ಕಲಿತದ್ದು 6ನೇ ತರಗತಿ ನೆನಪು ಮಾಡಿಕೊಂಡ್ರೆ ಇದು ಬರ್ತಾ ಇಲ್ಲ, ಬರೀ 7ನೇ ತರಗತಿ ನೆನಪಾಕತ್ತೆ ಅಂತ. ಸೊ ಇಲ್ಲಿ ಕಲಿಕೆಯ ಸನ್ನಿವೇಶ ನೋಡಿ, 6ನೇ ತರಗತಿ ಪರಿಕಲ್ಪನೆಗಳು ಹಳೆಯದು, 7ನೇ ತರಗತಿ ಪರಿಕಲ್ಪನೆಗಳು ಹೊಸದು. ಹಸ್ತಕ್ಷೇಪ ಏನಾಗುತ್ತೆ, ಹೊಸದಾಗಿ 7ನೇ ತರಗತಿಯಲ್ಲಿ ಕಲಿತ ಪರಿಕಲ್ಪನೆಗಳು ಹಳೆಯ 6ನೇ ತರಗತಿ ಪದ್ಯ ನೆನಪುಕೊಳ್ಳೋಕೆ ಅಡ್ಡಪಡಿಸೋಕೈತವ. ಸಿಂಪಲ್. ಓಕೆ, ನೆಕ್ಸ್ಟ್, ವ್ಯಕ್ತಿಗಳು ತಮ್ಮ ನೆನಪು ಮತ್ತು ಧಾರಣಾ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ಅಂಶಗಳನ್ನು ಸೂಚಿಸಿ. ಓಕೆ, ಅದು ಏನು ಓದಿದ್ರು ನೆನಪಿರ್ತಾ ಇಲ್ಲ. ನೆನಪು ಹೆಂಗೆ ನೆನ್ಪಿಟ್ಕೋಬೇಕು? ಜಗ್ಗೆ ಓದ್ತೀನಿ ಸರ್, ನಾನು ಬೆಳತನ ಓದ್ತೀನಿ, 8 ಗಂಟೆ ಓದ್ತೀನಿ, ಕಣ್ಣಿಗೆ ನಿದ್ದಿಲ್ದಂಗೆ ಓದ್ತೀನಿ, ಆದರೂ ನೆನಪಿಲ್ಲ. ಯಾಕಿರಲ್ಲ? ಓದ್ಬೇಕು, ಎಲ್ಲರೂ ಓದ್ತಾರಂತ ನೀನು ಓದ್ತಾ ಇದೆಯಾ? ನಿನಗೊಂದು ಪ್ರೇರಣೆ ಇಲ್ಲ. ನೋಡಿ ಇಲ್ಲಿ ನೆನಪಿನ ಶಕ್ತಿ ಹೆಚ್ಚು ಮಾಡಬೇಕು, ಅದೇನು ಬೇಕು? ಒಂದು ಪ್ರೇರಣೆ ಇರಬೇಕು. ಕರೆಕ್ಟ್, ಸರಿಯಾದ ಉತ್ತರ. ಮತ್ತು ಅತಿಯಾದ ಕಲಿಕೆನೂ ಬೇಕು, ಇದು ಕೂಡ ಸರಿನೇ. ಹೆಚ್ಚು ಭಾವನಾತ್ಮಕ ಇರಬಾರ್ದು. ಸೆಂಟಿಮೆಂಟ್ ಡೈಲಾಗ್, ಅವನು ಕತೆ ಹೇಳ್ತಾನೆ ಮಾರಾಯ, ಸೆಂಟಿಮೆಂಟ್ ಅಷ್ಟು ಓದ್ನೇ ಸರ ನಂದು ಆಗಲಿಲ್ಲ ಅಂತ ಆಳ್ತಾರೆ. ಭಾವನಾತ್ಮಕ ಅಲ್ಲ. ಮನಸ್ಸಿನ ಚಿತ್ರಗಳನ್ನು ಬಳಸುವುದು, ಇದು ಕೂಡ ಸರಿ. ಸೊ ಆ ಕೆಳಗೆ ಆಯ್ಕೆಗಳು ABD ಕರಿ. ಏನು, ನಾವು ಹೆಚ್ಚಿನ ನೆನಪಿನ ಶಕ್ತಿ ಬೇಕು ನಮಗೆ ಅಂದರೆ ಏನು ಮಾಡ್ಬೇಕು? ಏನಿರಬೇಕು? ಸೂಕ್ತ ಪ್ರೇರಣೆ ಇರಬೇಕು. ನಾವು ತುಂಬ ಬಡತನದಿದ್ದೀನಿ, ನಾನು ಕಲಿಬೇಕು, ನಮ್ಮ ತಂದೆ ತಾಯಿಗೆ ಒಳ್ಳೇದು ಮಾಡಬೇಕು ಅಂತ ಒಂದು ಮೋಟಿವೇಶನ್ ಇರಬೇಕು, ಪ್ರೇರಣೆ. ಅತಿಯಾದ ಕಲಿಕೆ, ನಾನು ಜಗ್ಗೆ ಕಲಿಬೇಕು, ಓದಬೇಕು, ಅದು ಇದು ಎಲ್ಲನೂ ಓದು ಅಂದಾಗ ಅವನು ಜಾಸ್ತಿ ಓದೋದ್ರಿಂದ
ಅವು ಒಂದು ಕಲ್ತದ ಏನು ನೆನಪಿನ ಶಕ್ತಿ ಜಾಸ್ತಿ ಆಗ್ಕೊಂತ ಹೋಗುತ್ತೆ. ಪ್ರೇರಣೆಯಿಂದ ಓದಬೇಕು, ಮತ್ತು ಓದೋದಂದ್ರೆ ಹುಂಜನ ಓದಿಸಿ ಅದು ನೆನಪಿಲ್ಲ ಇದು ನೆನಪಿಲ್ಲ ಕನ್ಫ್ಯೂಸ್ ಮಾಡ್ಕೊಬೇಡಿ. ಹೆಚ್ಚು ಭಾವನಾತ್ಮಕ ಇರಬಾರ್ದು. ಯಾಕೆ ಇರಬಾರ್ದು ಅಂದರೆ, ಇವಾಗ ನೋಡಿ, ಒಬ್ಬ ವಿದ್ಯಾರ್ಥಿ ಫ್ರೆಂಡ್ಸಲ್ಲಿ ಸಾಮಾನ್ಯವಾಗಿ ನಮ್ಮ ಫ್ರೆಂಡ್ಸ್ಗೆ ಒಬ್ಬನಿಗೆ ಜಾಬ್ ಬಂದುಬಿಡುತ್ತೆ. ಅವನು ನಿನಕಿನ್ನ ಸ್ವಲ್ಪ ಕಡಿಮೆ ಓದ್ತಾನೆ ಅಥವಾ ಓದಿರ್ತಾನೋ ಓದಿಲ್ವೋ ಗೊತ್ತಿಲ್ಲ. ಎಸ್ಪೆಷಲಿ ಓದಿರ್ತಾನೆ. ಅವನು ಹೆಂಗೆ ಓದಿರ್ತಾನೆ, ಅವನು ಪ್ರೇರಣಾದಾಯಕವಾಗಿ, ಅವನು ಸ್ಕಿಲ್ಫುಲ್ಲಾಗಿ ಓದಿರ್ತಾನೆ. ನಾವು ಹೂವನಾಗ ಓದಿರ್ತೀವಿ ಕತ್ತಿ ಓದ್ದಂಗೆ, ಆದರೆ ನಮ್ದು ಆಗಿರಲ್ಲ, ಏನೋ ಪಾಯಿಂಟಲ್ಲಿ ಹೋಗಿರುತ್ತೆ, ಅವನದು ಆಗಿರುತ್ತೆ. ಇವ್ನು ನನಗಿನ್ನ ಜಾಸ್ತಿ ಓದಿಲ್ಲ, ಆದರೆ ಇವ್ನು ಆಯ್ತಲ್ಲಪ್ಪ ಅಂತೇಳಿ ಹೊಟ್ಟೆ ಕಿಚ್ಚು ಪಡ್ಕೊಂಡು ಫೀಲಿಂಗ್ಸ್ ಆಗೋದು, ಅಳೋದು, ಕುಡಿಯೋದು, ಮಗ ನಂದು ಆಗಲಿಲ್ಲ ಮಗ ಅನ್ನೋದು. ಇದು ಏನು ಜಾರಿಕೊಳ್ಳುವಿಕೆ, ಸೈಕಲಾಜಿಯಲ್ಲಿ ಜಾರಿಕೊಳ್ಳುವಿಕೆ ಸಿದ್ಧಾಂತಗಳು ಬರ್ತವಲ್ಲ, ಆ ಟ್ಯಾಕ್ಟಿಕಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಭಾವನಾತ್ಮಕ ಸಂಬಂಧಪಟ್ಟಿರುತ್ತೆ. ಎದಕ್ಕಂದರೆ, ಅದೇ ನೀ ಪಾಸಿಟಿವ್ ಭಾವನಾತ್ಮಕ ಇಲ್ಲ ಅಂದರೆ ಅವ್ನು ಚೆನ್ನಾಗಿ ನೆನಪಿನ ಶಕ್ತಿ ಚೆನ್ನಾಗಿದೆ ಅವನಿಗೆ, ಇಲ್ಲ ಅವ್ನು ಎಫರ್ಟ್ ಜಾಸ್ತಿ ಹಾಕಿದ್ದಾನೆ, ಅವ್ನು ಈ ಸಲ ಆಗಿದೆ, ನೆಕ್ಸ್ಟ್ ನಾನು ಮಾಡ್ಕೊತೀನಿ, ಅದನ್ನು ಸ್ಪೋರ್ಟಿವ್ ಆಗಿ ಪ್ರೇರಣೆ ತೊಗೊಂಡ್ರೆ ಅದು ಪ್ಲಸ್ ಪಾಯಿಂಟ್ ಆಗ್ತದೆ. ನೆಕ್ಸ್ಟ್ ಮನಸ್ಸಿನ ಚಿತ್ರಗಳನ್ನು ಓದಿದ್ದು ನೆನಪಿಟ್ಕೊಳ್ಳೋದು ಹೆಂಗೆ ಅಂತೇಳಿ ಹಲವಾರು ಯೂಟ್ಯೂಬರ್ಸ್ ಹೇಳ್ತಿರ್ತಾರೆ. ಮನಸ್ಸಿನ ಚಿತ್ರಗಳನ್ನು ಬಿಡಿಸ್ಬೇಕು, ಎಲ್ಲೆಲ್ಲಿ ಏನೇನು ಕಾಣುತ್ತೆ ಅದನ್ನು, ನಿಮಗೆ ಯಾವ್ದು ಇಷ್ಟ ಆದ ವಸ್ತುಗಳನ್ನು, ಡೇಟ್ ಆಫ್ ಬರ್ತ್ಗೆ ಯಾರ್ದೋ ಒಂದು ಏನು ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅದನ್ನು ಡೇಟಲ್ಲಿ ಇರ್ತಕ್ಕಂಥ ಅದಕ್ಕೂ ಜೋಡಿಸು, ಈ ಥರ ಎಲ್ಲ ಬರ್ತವೆ. ಅದನ್ನ ಭಾವನೆ ಏನು ವಿಜಯನಗರ ಸಾಮ್ರಾಜ್ಯದ ಬೃಹತ್ ಅರಸ ಯಾವ ಥರ ಇದ್ದ, ಮೀಸೆ ಈ ಥರ ಎಷ್ಟು ಉದ್ದಿತ್ತು ಅಂದಾಗ ಅದನ್ನು ಮನುಷ್ಯನಲ್ಲಿ ಕಲ್ಪನೆ ಮೂಡಿಸ್ಕೊಳ್ಳೋದು, ಈ ಥರ. ಸೊ ಉತ್ತಮ ನೆನಪು ಮತ್ತು ಧಾರಣೆ ಸಮರ್ಥಗಳಿಗೆ ಎಲ್ಲ ಯಾವ್ಯಾವ ಬೇಕು, ಸೂಕ್ತ ಪ್ರೇರಣೆ ಬೇಕು, ಅತಿಯಾದ ಕಲಿಕನೆ ಬೇಕು, ಮನಸ್ಸಿನ ಚಿತ್ರಗಳನ್ನು ಬಳಸೋದು ಬೇಕು. ಓಕೆ, ಹೆಚ್ಚು ಭಾವನಾತ್ಮಕ ಆಗಿರಬಾರ್ದು. ಶಿಕ್ಷಕರು ಈ ಕೆಳಗಿನ ಯಾವ ವಿದ್ಯಾರ್ಥಿಗಳೊಂದಿಗೆ ವ್ಯವಹರಿಸಲು ತ್ವರಿತಗೊಳಿಸುವಿಕೆ ಮತ್ತು ಸಮೃದ್ಧಿಗೊಳಿಸುವಿಕೆ ಎನ್ರಿಚ್ಮೆಂಟ್ ಅಂತ ಶೈಕ್ಷಣಿಕ ಕಾರ್ಯಕ್ರಮವನ್ನು ಅನುಸರಿಸಬೇಕು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಗಿಫ್ಟೆಡ್ ಚಿಲ್ಡ್ರನ್ ಅಂತ ಆಗುತ್ತೆ, ಅಂದರೆ ಪ್ರತಿಭಾವಂತರು. ಏನು ತ್ವರಿತಗೊಳಿಸುವಿಕೆ ಅಂದರೆ ಎಕ್ಸಲರೇಷನ್ ಎನ್ರಿಚ್ಮೆಂಟ್. ಯಾವುದಕ್ಕೆ ಸರಿಯಾದ ಉತ್ತರ ಯಾವುದು? ಪ್ರತಿಭಾವಂತ ವಿದ್ಯಾರ್ಥಿಗಳು. ಕಲಿಕೆಯಲ್ಲಿ ದುರ್ಬಲರಲ್ಲ, ದೈಹಿಕವಾಗಿ ಸವಾಲುಗಳು. ಆಲ್ಮೋಸ್ಟ್ ನಾವು ಇದು ಏನು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಂಡು ಇದನ್ನೇ ಆಗ್ತಾರೆ 90% ವಿದ್ಯಾರ್ಥಿಗಳು ಸಾಮಾನ್ಯವಾಗಿ. ತ್ವರಿತಗೊಳಿಸುವಿಕೆ ಅಂದರೆ ಅವ್ನು ಹಿಂದಿದ್ದೇನೆ, ಅವ್ನು ಮುಂದೆ ತರಬೇಕು, ಅದಕ್ಕೆ ತ್ವರಿತಗೊಳಿಸುವಿಕೆ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾರೆ. ಅಂದರೆ ಆ ಟೈಮಲ್ಲಿ ಆ ಥರ ಯೋಚನೆಗಳಿಗೆ ಬರೋದು ಸಹಜ, ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ವಿವರಣೆ ನೋಡೋದಾದರೆ, ಪ್ರತಿಭಾ ಮಕ್ಕಳು ಹೆಂಗಿರ್ತಾರೆ, ಅವರು ತಮ್ಮ ವಯಸ್ಸಿಗೆ ಇತರ ಮಕ್ಕಳಿಗಿಂತ ಹೆಚ್ಚು ವೇಗವಾಗಿ ಕಲಿತಿರ್ತಾರೆ. ಅವನು 5ನೇ ತರಗತಿ ವಿದ್ಯಾರ್ಥಿ ಇದ್ದಾನಂದರೆ 7ನೇ ತರಗತಿ ವಿದ್ಯಾರ್ಥಿ ಪಠ್ಯಪುಸ್ತಕಗಳನ್ನು ಓದಿ ಮನನ ಮಾಡಿಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತದೆ. ಸೊ ಹಂಗಾಗಿ ಅವನಿಗೆ ಇನ್ನೂ ಎಕ್ಸಲೇಷನ್ ಕೊಡೋದು, ಇನ್ನೂ ಚೆನ್ನಾಗಿ ಕಲಿ ಅಂತೇಳಿ ಸಪೋರ್ಟ್ ಮಾಡೋದು. ಇನ್ನು ಏನಾದ್ರು ಅದಕ್ಕೆ ರಿಲೇಟಿವ್ ಆಗಿ ನಾವು ಪುಸ್ತಕಗಳನ್ನು ಕೊಡೋದು ಅವನು ಇನ್ನಷ್ಟು ಕಲೀಲಿ ಅಂತ. ಸಾಮಾನ್ಯವಾಗಿ 5ನೇ ತರಗತಿಯಲ್ಲಿ ಯಾವುದೋ ಒಂದು ವಿಜಯನಗರ ಸಾಮ್ರಾಜ್ಯ ಅಂತ ಇತ್ತು ಅಂದ್ಕೊಳ್ಳಿ, ವಿಜಯನಗರ ಸ್ವಲ್ಪ ಇರುತ್ತೆ, ಅವು ಏನು ಜಾಸ್ತಿ ಇರಲ್ಲ. ಅವಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ಆಸಕ್ತಿ ಅವ್ನು ಕಲಿಬೇಕಂತಂದ್ರೆ ಅವ್ನು ಇನ್ನೂ ಕೇಳ್ತಾ ಇದ್ದಂದರೆ ಅವ್ನು ಪುಸ್ತಕ ಕೊಡೋದು ಬೇರೆ. ಫಾರ್ ಎಕ್ಸಾಂಪಲ್ ರಾಬರ್ಟ್ ಸಿವೆಲ್, ಅದ್ಯಾವುದು ಫಾರ್ಗುಟನ್ ಎಂಪೈರ್, ಆ ಥರ ಪುಸ್ತಕಗಳನ್ನ ಅವ್ನಿಗೆ ಎಷ್ಟು ಕೊಟ್ಬಿಟ್ಟು ಇನ್ನೂ ಕಲಿಯಪ್ಪ ನೀನು ಅಂತ ಹೇಳೋದು. ಈ ಥರ ತ್ವರಿತಗೊಳಿಸುವಿಕೆ ಇದು ಹೇಳಿದ್ನಲ್ಲ, ಅದನ್ನೇ ತ್ವರಿತಗೊಳಿಸುವಿಕೆ. ನೆಕ್ಸ್ಟ್ ಸಮೃದ್ಧಿಗೊಳಿಸುವಿಕೆ ಅಂದರೆ ಸಹಪಾಠ್ಯ ಚಟುವಟಿಕೆಗಳು ಅವನಿಗೆ ಕೊಟ್ಬಿಟ್ಟು ಈ ಥರ ನೀನು ಇನ್ನೊಂದು ಕಲಿಬೋದು ಅಂತೇಳಿ ಅವನಿಗೆ ಸಂಶೋಧನಾ ಚಟುವಟಿಕೆಗಳು ಅಥವಾ ಸಾಮಾನ್ಯ ತರಗತಿಯಲ್ಲಿ ಕಲಿಯದ ಹೆಚ್ಚುವರಿ ವಿಷಯಗಳನ್ನು ಒದಗಿಸುವುದು. ನಾನು ಹೇಳಿದ್ನಲ್ಲ, ಎಕ್ಸ್ಟ್ರಾ ಪುಸ್ತಕಗಳು ಕೊಡೋದು ಅದೆಲ್ಲ. ನೆಕ್ಸ್ಟ್ ಪ್ರಶ್ನೆ, ಯಾವ ಕಲಿಕಾ ವಿಧಾನದಲ್ಲಿ ಕಲಿಯುವವರು ಹೆಚ್ಚು ಅನುಭವಿ ವ್ಯಕ್ತಿಗಳಿಂದ ಮಾರ್ಗದರ್ಶನ ಪಡೆದು ತಮ್ಮದೇ ಆದ ಕಲಿಕೆಯನ್ನು ಪ್ರಾರಂಭಿಸುತ್ತಾರೆ ಮತ್ತು ಮುಂದುವರಿಸುತ್ತಾರೆ? ಇದಕ್ಕೆ ಸರಿಯಾದ ಉದಾಹರಣೆ ನೋಡಿ, ಮಾರ್ಗದರ್ಶಿತ ವಿಚಾರಣೆ. ಇಲ್ಲೇ ಆನ್ಸರ್ ಇಲ್ಲೇ ಕೊಡಿ, ಸರಿಯಾದ ಆನ್ಸರ್ ಯಾವುದು? ಮಾರ್ಗದರ್ಶಿತ ವಿಚಾರಣಾ ಕಲಿಕೆ. ಇದು ಒಳನೋಟ ಕಲಿಕೆ ಅಲ್ಲ, ಅನುಕರಣ ಕಲಿಕೆ ಅಲ್ಲ, ಕಾರ್ಯಕ್ರಮ ಕಲಿಕೆ ಅಲ್ಲ. ನಿಮಗೆ ಕೆಳಗೆ ಎಕ್ಸ್ಪ್ಲೇನ್ ಕೊಡ್ತೀನಿ. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಯಾವುದು? ಮಾರ್ಗದರ್ಶಿತ ವಿಚಾರಣಾ ಕಲಿಕೆ. ನೋಡಿ ಇಲ್ಲಿ ಮಾರ್ಗದರ್ಶಿತ ವಿಚಾರಣಾ ಕಲಿಕೆ ಅಂದರೆ
ಈ ವಿಧಾನದಲ್ಲಿ ಕಲಿಯುವವರು ಸಮಸ್ಯೆಯನ್ನು ಪರಿಹರಿಸಲು ಹೊಸ ಜ್ಞಾನವನ್ನು ಕಂಡುಹಿಡಿಯಲು ತಮ್ಮದೇ ಆದ ವಿಚಾರಣೆಯನ್ನು ಪ್ರಾರಂಭಿಸ್ತಾರೆ. ಆದರೆ ಅವರು ಆ ಪ್ರಕ್ರಿಯೆ ಹೆಚ್ಚು ಅನುಭವಿ ವ್ಯಕ್ತಿಗಳಿಂದ, ಅಂದರೆ ಅದೇ ವಿಷಯದಲ್ಲಿ ಹೆಚ್ಚು ಕಲಿತವರು ಅಂದ ಸಹಾಯ ಪಡೆಯೋದು. ಅವರು ಶಿಕ್ಷಕರಾಗಿರ್ಬೋದು, ಯಾರು ಇರ್ಬೋದು. ಅನುಭವ ವ್ಯಕ್ತಿಗಳು ಇಲ್ಲಿ ಸ್ಕ್ಯಾಫೋಲ್ಡಿಂಗ್ ಪಾತ್ರವನ್ನು ನಿರ್ವಹಿಸ್ತಾರೆ. ಇದು ಇಂಪಾರ್ಟೆಂಟ್ ನೋಡಿ. ಸ್ಕ್ಯಾಫೋಲ್ಡಿಂಗ್ ಇದು ಹಿಂದೆ ಕೇಳಿದ್ರೆ ಆ್ಯಕ್ಚುಲಿ ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನಂದರೆ, ನಮ್ಮದು ಯಾವ ಶಿಕ್ಷಕ ಏನು ಮಾಡ್ತಾನೆ, ವಿದ್ಯಾರ್ಥಿ ಒಂದು ಸಮಸ್ಯೆಯನ್ನು ಪರಿಹರಿಸುವವರಿಗೆ ಮಾತ್ರ ಸಪೋರ್ಟ್ ಆಗಿರೋದು. ಒಂದು ಪರಿಹರಿಸಿದ ನಂತರ ನೆಕ್ಸ್ಟ್ ಸಮಸ್ಯೆನ ಪರಿಹರಿಸೋಕೆ ಅವನು ಸಿದ್ಧನೇ ಇದ್ದಂದರೆ ಅಲ್ಲಿಗೆ ಕೈ ಬಿಡೋದು. ಸರ್ ಕಂಟಿನ್ಯೂ ಮಾಡಪ್ಪ ನೀನು ಅಂದು ಅಷ್ಟೇ, ಸಪೋರ್ಟಿವ್ ಆಗಿರೋದು ಅಷ್ಟೇ. ಅದು ಸ್ಕ್ಯಾಫೋಲ್ಡಿಂಗ್. ಇತರ ಆಯ್ಕೆಗಳು ನೋಡಿ, ಅದರಲ್ಲಿರ್ತಕ್ಕಂಥ ಇತರ ಆಯ್ಕೆಗಳು ನೋಡಿದ್ರೆ ಒಳನೋಟ ಕಲಿಕೆ ಇದ್ಯಾರ್ದು? ಕೊಯ್ಲರ್ದು ನೋಡಿ. ಇದು ಇಂಪಾರ್ಟೆಂಟ್ ನೋಡಿ. ಕಲಿಯುವವರು ಪರಿಸ್ಥಿತಿಯನ್ನು ಒಟ್ಟಾರೆಯಾಗಿ ಗ್ರಹಿಸಿ ಇದ್ದಕ್ಕಿದ್ದಂಥ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳೋದು. ಸಿಂಪಲ್ ಆಗಿ ಎಕ್ಸಾಂಪಲ್ಸ್ ಹೇಳ್ತು ನೋಡಿ ನಿಮಗೆ. ಕೊಯ್ಲರ್, ಕೋತಿ, ಚಿಂಪಾಂಜಿ, ಇದೇನು ಕಲ್ಪನೆಗಳು ಮೂಡಿಸ್ಬೇಕು ಅಂತ ಲಾಸ್ಟ್ ಕ್ವಶನ್ ಇತ್ತಲ್ಲ, ಅದಕ್ಕಿದು ಎಕ್ಸಾಂಪಲ್ ನೋಡಿ. ಹೆಂಗಂದರೆ ಕೋತಿ ಅದು ಒಂದು ಮನಸ್ಸಿನಲ್ಲೇ ಒಂದು ಕಲ್ಪನೆಗಳನ್ನು ಮೂಡಿಸ್ಕೊಳ್ಳುತ್ತೆ. ಚಿಂಪಾಂಜಿ ಅದು ಕೋತಿ ಅಲ್ಲ, ಚಿಂಪಾಂಜಿ. ಕೊಯ್ಲರ್ ಚಿಂಪಾಂಜಿ ಏನು ಬಿ ಎಡಲ್ಲಿ ಓದೋ ಕಲ್ಕ ಇದಕ್ಕೆ ಸಂಬಂಧಪಟ್ಟಂಗೆ ಇದ್ದಾವೆ ಸಿದ್ಧಾಂತಗಳು, ಕೆಲವಷ್ಟು ಸಿದ್ಧಾಂತಗಳು. ಅದರಲ್ಲಿ ಇದು ಒಂದಿದೆ. ಆವಾಗ ಏನಾಗುತ್ತೆ, ಒಂದು ಚಿಂಪಾಂಜಿನ ಒಂದು ಪಂಜರದಲ್ಲಿ ಬಿಟ್ಟಿರ್ತಾರೆ. ಪಂಜರದಲ್ಲಿ ಬಿಟ್ಟಾಗ ಅಲ್ಲಿ ಕೆಲವಷ್ಟು ಡಬ್ಬಗಳನ್ನು ಇಟ್ಟಿರ್ತಾರೆ. ಡಬ್ಬಗಳನ್ನು ಇಟ್ಬಿಟ್ಟು ಮೇಲೆ ಬಾಳೆಹಣ್ಣು ಸಿಗಾಕಿರುತ್ತೆ, ಬಾಳೆಹಣ್ಣು ಕಟ್ಟಿರ್ತಾರೆ. ಹಿಂಗೆ ಎಗರಿರೋದು ನಿಕ್ಕಲ್ಲ. ಅವಾಗ ಒಂತಲ್ಲಿ ಕೂತು ಯೋಚನೆ ಮಾಡುತ್ತೆ ಚಿಂಪಾಂಜಿ, ಆ ಮೇಲಿರೋ ಬಾಳೆಹಣ್ಣುಗಳನ್ನು ಹೇಗೆ ತಿನ್ನೋದು, ತೆಗೆದುಕೊಳ್ಳೋದು ಅಂತ. ಅವಾಗ ಅಲ್ಲಲ್ಲಿ ಡಬ್ಬ ಬಿದ್ದು ಒಳನೋಟ ಕಲಿಕೆ. ಇದ್ಯಾರ್ದು? ಕೊಯ್ಲರು. ಈ ಕೊಯ್ಲರ್ಗೆ ಸಂಬಂಧಪಟ್ಟಂಗೆ ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಅದರಲ್ಲಿ ಕೊಯ್ಲರ್ನ ಚಿಂಪಾಂಜಿ ಅಂತ ಬರುತ್ತೆ. ಚಿಂಪಾಂಜಿ ಏನಾಗುತ್ತೆ, ಒಂದು ಪಂಜರ, ಇದು ಬಿ ಎಡಲ್ಲಿ ಒಂದು ಪಾಠ ಇದೆ ಆ್ಯಕ್ಚುಲಿ. ಏನಂದರೆ ಒಂದು ಜೈಲ್ ಥರ, ಒಂದು ರೂಮ್ನಲ್ಲೋ ಜೈಲ್ ಥರ ಒಂದು ಭಾಗ, ಅದರಲ್ಲಿ ಆ ಚಿಂಪಾಂಜಿನ ಬಿಟ್ಟಿರ್ತಾರೆ. ಮೇಲ್ಗಡೆ ಒಂದು ಬಾಳೆಹಣ್ಣು ಸಿಗಾಕಿರ್ತಾರೆ. ಆ ಚಿಂಪಾಂಜಿನ ಒಳಗೆ ಬಿಟ್ಟು ಅಲ್ಲೆಲ್ಲ ಡಬ್ಬಗಳಿಟ್ಟಿರ್ತಾರೆ. ಆ ಚಿಂಪಾಂಜಿ ಮೇಲೆ ಬಾಳೆಹಣ್ಣು ನಿಲ್ಲಕ್ಲಾರ್ದಂಗೆ ಇಟ್ಟಿರ್ತಾರೆ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಂತ ಕುಂತು ಯೋಚನೆ ಮಾಡಿದಾಗ ಅದು ಸಡನ್ಲಿ ಕ್ರಾಶ್ ಆಗುತ್ತೆ. ಈ ಡಬ್ಬಗಳು ಅಲ್ಲಿ ಬಿಟ್ಟಿದ್ದಲ್ಲ, ಇದನ್ನು ಒಂದ್ರ ಮೇಲೆ ಒಂದು ಇಟ್ಟಿಗೆಸಿ ಅದು ಬಾಳೆಹಣ್ಣು ತಿಂದ್ರೆ ಆಯ್ತಂತೆ. ಸೊ ಅದನ್ನು ಒಂದ್ರ ಮೇಲೆ ಒಂದು ಏರಿ ಅದು ಬಾಳೆಹಣ್ಣು ತಿಂತಾರೆ. ಅದೇ ರೀತಿ ಸೆಕೆಂಡ್ ಟೈಮಿಗೆ ಏನು ಮಾಡ್ತಾರೆ, ಅದರಲ್ಲೇ ಸೆಕೆಂಡ್ ಟೈಮಿಗೆ ಅದೇ ಬಾಳೆಹಣ್ಣು ಮೇಲೆ ಕಟ್ಟಿರ್ತಾರೆ. ಆ ಡಬ್ಬ ಬದಲು ಅಲ್ಲೆಲ್ಲಿ ಕೋಲ್ಗಳು ಇಟ್ಟಿರ್ತಾರೆ. ಕೋಲ್ಗಳು ಅವು ಜಾಯಿಂಟ್ ಮಾಡ್ತಕ್ಕಂಥ ಕೋಲ್ಗಳಿರ್ತವೆ. ಜಾಯಿಂಟಿಗೆ ಆ ಜಾಯಿಂಟ್ ಮಾಡ್ತಕ್ಕಂಥ ಕೋಲ್ಗಳಿರ್ತಾವಲ್ಲ, ಆ ಕೋಲ್ಗಳನ್ನು ಇವು ಏನು ಮಾಡ್ತಾರೆ, ಅದು ಅಲ್ಲಿಂದ ಅದು ಯೋಚನೆ ಮಾಡ್ತೀವಿ. ಈ ಕೋಲ್ಗಳನ್ನು ತೊಗೊಂಡು ಒಂದೊಂದೊಂದು ಸೇರಿಸಿ ಒಂದೊಂದಕ್ಕೊಂದು ಸೇರಿಸಿ ಆಮೇಲೆ ಮೇಲಕ್ಕೆ ಜಕ್ಕಂತದೆ. ಸೊ ಇದೇನಾಗುತ್ತೆ, ಇದ್ದಕ್ಕಿದ್ದಂತೆ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳುತ್ತೆ. ಸೊ ನೆಕ್ಸ್ಟ್ ಅನುಕರಣಾ ಕಲಿಕೆ ಅಂತ ಬರುತ್ತೆ. ಇದೇನು ಮಾಡುತ್ತೆ ಅಂದರೆ ಮಾದರಿ ನಡವಳಿಕೆಯನ್ನು ನೇರವಾಗಿ ಅನುಕರಿಸುವುದು. ಇಲ್ಲಿ ಕಲಿಯುವವರು ಸ್ವಂತವಾಗಿ ಕಲಿಯುವುದನ್ನು ಮುಂದುವರಿಸೋಕ್ಕಿಂತ ಅನುಕರಣೆ ಮುಖ್ಯ. ಇದು ಯಾರ್ದು? ಅನುಕರಣಾ ಕಲಿಕೆ ಸಿದ್ಧಾಂತ ಯಾರ್ದು ಅಂದರೆ ಆಲ್ಬರ್ಟ್ ಬಂಡೂರ್ದವ್ರದ್ದು. ಇದು ಇಂಪಾರ್ಟೆಂಟು. ಸೊ ಇಲ್ಲಿ ಏನಾಗುತ್ತೆ, ಯಾರೋ ಒಬ್ಬರು ಹಾಡು ಚೆನ್ನಾಗಿ ಆಡಿದ್ರು ಅದೇ ಥರ ನಾವು ಆಡೋದು, ಇದು ಅನುಕರಣೆ. ನೆಕ್ಸ್ಟ್ ಕಾರ್ಯಕ್ರಮ ಕಲಿಕೆ, ಪ್ರೋಗ್ರಾಮ್ಡ್ ಲರ್ನಿಂಗ್ ಅಂತ. ಅಂದರೆ ವಿಷಯವನ್ನು ಸಣ್ಣ ಹಂತಗಳಲ್ಲಿ ವಿಭಜಿಸಿ ತಕ್ಷಣ ಪ್ರತಿಕ್ರಿಯೆಯೊಂದಿಗೆ ಕಲಿಯುವವರು ಸ್ವಂತ ವೇಗದಲ್ಲಿ ಕಲಿಯುವುದು. ಇಲ್ಲಿ ಯಾವುದೇ ಅನುಭವಿ ವ್ಯಕ್ತಿಯ ಮಾರ್ಗದರ್ಶನ ಅಗತ್ಯವಿರುವುದಿಲ್ಲ. ಇದು ಯಾರ್ದು? ಕಾರ್ಯಕ್ರಮ ಕಲಿಕೆ, ಪ್ರೋಗ್ರಾಮ್ಡ್ ಲರ್ನ್ ಯಾವುದು? ಯಾರ್ದು? B.F. ಸ್ಕಿನ್ನರ್. ಓಕೆ. ನೆಕ್ಸ್ಟ್, ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಕಲಿಕೆಯನ್ನು ಸುಧಾರಿಸಲು ಶಿಕ್ಷಕರು ಈ ಕೆಳಗಿನ ಯಾವ ಹಂತಗಳನ್ನು ಅನುಸರಿಸಬೇಕು? ಅಂದರೆ ಸ್ಪಷ್ಟ ಮತ್ತು ನಿರ್ದಿಷ್ಟ ಗುರಿಗಳನ್ನು ಹೊಂದಿಸುವುದು, ಇದು ಸರಿ. ನಿಯಮಿತ ಮಧ್ಯಂತರಗಳಲ್ಲಿ ಪರಿಷ್ಕರಣೆಯೊಂದಿಗೆ ಕಲಿಕಾ ಗುರಿಗಳನ್ನು ಮಾಡುವುದು, ಇದು ಕೂಡ ಸರಿ. ಪೋಷಕರನ್ನು ಒಳಗೊಳ್ಳುವುದು, ಇದು ಕೂಡ ಸರಿ. ವಿದ್ಯಾರ್ಥಿಗಳಿಗೆ ಕಲಿಕೆಯ ಪ್ರಗತಿಯ ಬಗ್ಗೆ ಪ್ರತಿಕ್ರಿಯೆಗಳನ್ನು ನೀಡುವುದು, ಇದು ಕೂಡ ಸರಿ. ಮೇಲಿನ ಎಲ್ಲವೂ ಸರಿಯಾಗುತ್ತೆ. ಓಕೆ. ABCD 4 ಇದೆ ನೋಡಿ. ಇಲ್ಲಿ ವಿವರಣೆ ನೋಡಬೇಕಾದ್ರೆ, ವೈಯಕ್ತಿಕ ಕಲಿಕೆಯನ್ನು ಸುಧಾರಿಸಲು ಶಿಕ್ಷಕರು ವಿದ್ಯಾರ್ಥಿಯ ಜ್ಞಾನ ಗ್ರಹಣ ಮತ್ತು ಕಲಿಕಾ ಪರಿಸರದ ಎಲ್ಲ ಆಯಾಮಗಳ ಮೇಲೆ ಕೇಂದ್ರೀಕರಿಸಬೇಕು. ನಿಮಗೆ ಏನೇನು ಇದೆ ಎಲ್ಲನೂ ಇದರಲ್ಲಿ, ಅದು ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಇಲ್ಲಿದೆ. ಅಂದರೆ ವಿದ್ಯಾರ್ಥಿಗೆ ಸ್ಪಷ್ಟ ಮತ್ತು ನಿರ್ದಿಷ್ಟ ಗುರಿಗಳು ಬೇಕು. ನೀ ಯಾಕೆ ಕಲ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ.
ಅವನಿಗೆ ವಿದ್ಯಾರ್ಥಿಗೆ ತಿಳಿಸ್ಕೊಡ್ಬೇಕು. ಮತ್ತು ನಿಯಮಿತ ಮಧ್ಯಂತರಗಳ ಪರಿಷ್ಕರಣೆಯೊಂದಿಗೆ ಕಲಿಕಾ ಗುರಿಗಳನ್ನು ಮಾಡುವುದು. ಅಂದರೆ ಗುರಿಗಳು ಸ್ಥಿರವಾಗಿರದೆ ವಿದ್ಯಾರ್ಥಿಯ ಪ್ರಗತಿಗೆ ಅನುಗುಣವಾಗಿ ಬದಲಾಗುತ್ತಿರಬೇಕು. ಅಂದರೆ ಅವನು ವಿದ್ಯಾರ್ಥಿಗೆ ಒಂದು 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 ಟಾಸ್ಕ್ ಕೊಟ್ಟಿವಿ ಅಂದ್ರೆ ಅದು ಟಾಸ್ಕ್ ಎಲ್ಲಿವರೆಗೆ ಬಂತು, ಅದು ಕಂಪ್ಲೀಟ್ ಆಯಿತಾ, ಇನ್ಕಂಪ್ಲೀಟ್ ಇದೆಯಾ, ನೆಕ್ಸ್ಟ್ ಏನು ಆ ವಿದ್ಯಾರ್ಥಿ ಸಾಮರ್ಥ್ಯಕ್ಕೆ ತಕ್ಕಂಗೆ ನಿಯಮಿತವಾಗಿ ಮಧ್ಯಂತರ ಪರಿಷ್ಕರಣೆ ಮಾಡ್ತಾ ಇರಬೇಕು. ಪೋಷಕರನ್ನು ಒಳಗೊಳ್ಬೇಕು. ಅಂದರೆ ತಮ್ಮ ಮಕ್ಕಳು ಯಾವುದರಲ್ಲಿ ವಿಷಯರಿದ್ದಾರೆ, ಯಾವುದರಲ್ಲಿ ಆಸಕ್ತಿ ಇದೆ, ಅದ್ರ ಬಗ್ಗೆ ಹೆಚ್ಚು ಆ ವಿದ್ಯಾರ್ಥಿಗೆ ಪುಸ್ತಕ ಕೊಡಿಸಿ, ಇಲ್ಲ ಎಲ್ಲನೂ ಎಕ್ಸ್ಟ್ರಾ ಟ್ಯೂಷನ್ ಕಳಿಸಿ ಅಂತೇಳಿ ಅವ್ರ ಪೋಷಕರೊಂದಿಗೆ ನಮ್ಮ ಜೊತೆ ಶಿಕ್ಷಕರೊಂದಿಗೆ ಸೇರಿಸ್ಕೊಂಡು ಹೆಚ್ಚಿನ ಇದು ಮಾಡೋದು. ವಿದ್ಯಾರ್ಥಿಗಳಿಗೆ ಕಲಿಕೆಯ ಪ್ರಗತಿ ಬಗ್ಗೆ ಪ್ರಕ್ರಿಯೆಯನ್ನು ನೀಡುವುದು. ಅಂದರೆ ರಚನಾತ್ಮಕ ಪ್ರಕ್ರಿಯೆ ವಿದ್ಯಾರ್ಥಿಗಳು ತಮ್ಮ ಶಕ್ತಿ ಮತ್ತು ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಳ್ಳೋದು. ನೋಡಪ್ಪ ಇದರಲ್ಲಿ ವೀಕ್ ಇದೆ, ಇದರಲ್ಲಿ ಪ್ಲಸ್ ಮಾಡ್ಕೋ, ಇದರಲ್ಲಿ ಮೈನಸ್, ಇದು ಪಾಸಿಟಿವ್ ಇದೆ, ಇದು ಇದು ಇದರಲ್ಲಿ ನೀನು ಪ್ಲಸ್ ಇದೆಯಾ, ವೆರಿ ಗುಡ್, ಶಬಾಷ್ ಕೊಡು, ಈ ಥರ ಅವ್ರು ಇಂಟ್ರ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಕಲಿಕೆಗೆ ಪ್ರೋತ್ಸಾಹ ಮಾಡೋದು. ನೆಕ್ಸ್ಟ್ ಪ್ರಶ್ನೆ SQ3R ನೋಡಿ. SQ3R ವಿಧಾನದಲ್ಲಿ ಕಲಿಯುವವರು ಈ ಕೆಳಗಿನ ಅನುಕ್ರಮಗಳನ್ನು ಅನುಸರಿಸಬೇಕು. SQ3R ವಿಧಾನದಲ್ಲಿ ಕಲಿಯುವವರು ಯಾವ ವಿಧಾನ? ಆಯ್ಕೆ 2 ಸರಿಯಾದ ಉತ್ತರ ಯಾವುದು? ಆಯ್ಕೆ 2 ಏನು? ಸಮೀಕ್ಷೆ, ಪ್ರಶ್ನೆ ಓದಿ, ವಿಮರ್ಶೆ, ಪಠಿಸಿ. ಇದು ಸರಿಯಾದ ಉತ್ತರ ಆಗುತ್ತೆ. ಯಾವುದು? SQ3R ವಿಧಾನದಲ್ಲಿ ಕಲಿಯುವವರು ಈ ಕೆಳಗಿನ ಅನುಕ್ರಮಗಳನ್ನು ಅನುಸರಿಸಬೇಕಂದ್ರೆ ಸರ್ವೆ, ಕ್ವಶನ್, ರೀಡ್, ರಿವ್ಯೂ ಆ್ಯಂಡ್ ರೆಸಿಟ್. ಸಮೀಕ್ಷೆ ಮಾಡಿ, ಪ್ರಶ್ನೆ ಓದಿ, ವಿಮರ್ಶಿಸಿ, ಪಠಿಸಿ. ಓಕೆ, ಸರಿಯಾದ ಉತ್ತರ. SQ3R ವಿಧಾನ ಇಲ್ಲಿ ನೋಡಿ, ನಿಮಗೆ ವಿವರಣೆ ನೋಡಿ. SQ3R ಅಂದರೆ ಏನಂತ ನಮಗೆ ಕನ್ಫ್ಯೂಸ್ ಇದೆಯಲ್ಲ. SQ3R ಅಂದರೆ ಎಸ್ ಅಂದರೆ ಸರ್ವೆ, ಕ್ವಶನ್, ರೀಡ್ ಆ್ಯಂಡ್ ರಿವ್ಯೂ. S3 ಆರ್ಗಳು, ಅದು SQ3R ವಿಧಾನ ಅಂತ ಕರೀತಾರೆ. ಪ್ರಶ್ನೆ ಸರ್ವೆ ಅನ್ನೋದು ಓದುವ ಮೊದಲು ಪಠ್ಯದ ಶೀರ್ಷಿಕೆಗಳು, ಉಪಶೀರ್ಷಿಕೆಗಳು, ಚಿತ್ರಗಳು, ಸಾರಾಂಶಗಳು ತ್ವರಿತವಾಗಿ ನೋಡುವ ಮೂಲಕ ಅದರ ಒಟ್ಟಾರೆ ಪರಿಕಲ್ಪನೆಯನ್ನು ಪಡೆಯುವುದು. ಸೊ ಒಂದು ಪುಸ್ತಕ ಓದಬೇಕಾದ್ರೆ ಅದನ್ನ ಸ್ವಲ್ಪ ಬುಕ್ಸ್ ಹೆಡ್ಲೈನ್ಸ್ ಅವು ನೋಡಿಬಿಟ್ರೆ ಏನೇನಿದೆ, ಪಠ್ಯವಾರು ವಿಷಯಗಳು ಏನೇನು ಒಳಗೊಂಡಿದೆ ಅಂತೇಳಿ ಅದನ್ನು ನೋಡ್ಬೇಕು. ಪೂರ್ವಾವಲೋಕನ. ನಾವು ಸಂವಿಧಾನ ಓದ್ತೀವಿ ಅಂದರೆ ಸಂವಿಧಾನದಲ್ಲಿ ಸ್ಟಾರ್ಟಿಂಗ್ ನೋಡ್ತೀವಿ, ಪೂರ್ವ ಪೀಠಿಕೆ, ವಿಧಿಗಳು, ಅನುಸೂಚಿಗಳು, ಆ ಥರ. ನೆಕ್ಸ್ಟ್ ಏನು ಮಾಡಬೇಕು? ಪ್ರಶ್ನೆ ಮಾಡಬೇಕು ಅಂತ. ಏನು ಪ್ರಶ್ನೆ? ಯಾವ ಪ್ರಶ್ನೆ ಅಂದರೆ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳನ್ನು ಪ್ರಶ್ನೆಗಳಾಗಿ ಪರಿವರ್ತಿಸಬೇಕು. ಇದು ಓದುವ ಉದ್ದೇಶವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ನೋಡಿ. ನೆಕ್ಸ್ಟ್ ಆಮೇಲೆ ರೀಡ್, ಪಠ್ಯವನ್ನು ಸಕ್ರಿಯವಾಗಿ ಓದುವ ಮೊದಲೇ ರೂಪಿಸಿದ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವುದು. ಆಮೇಲೆ ರಿಸಿಟ್, ನೆನಪು ಮಾಡಿಕೊಳ್ಳುವ ಪುನರಾವರ್ತಿಸುವಂತ. ಪ್ರತಿಯೊಂದು ವಿಭಾಗವನ್ನು ಓದಿದ ನಂತರ ಪುಸ್ತಕವನ್ನು ಮುಚ್ಚಿ ಓದಿದ ವಿಷಯದ ಮುಖ್ಯ ಅಂಶಗಳನ್ನು ತಮ್ಮದೇ ಮಾತುಗಳಲ್ಲಿ ನೆನಪಿಸಿಕೊಳ್ಳಲು ಮತ್ತು ಹೇಳಲು ಪ್ರಯತ್ನಿಸಬೇಕು. ಇದ್ಯಾವುದು? ರೆಸಿಟ್, ಅದು ನೆನಪು ಮಾಡಿಕೊಳ್ಳೋದು. ರಿವ್ಯೂ ಮತ್ತು ಏನಂದ್ರೆ ಪುನರ್ ಪರಿಶೀಲನೆ. ಅಧ್ಯಯನ ಅಥವಾ ಪಠ್ಯವನ್ನು ಪೂರ್ಣಗೊಳಿಸಿದ ಕಂಪ್ಲೀಟ್ ಓದಿದ ನಂತರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡಲು ಪ್ರಮುಖ ಪರಿಕಲ್ಪನೆ ಅರ್ಥ ಮಾಡಿಕೊಳ್ಳಲು ಪುನರ್ ಪರಿಶೀಲಿಸುವುದು. ಸೊ ನೀಡಲಾದ ಆಯ್ಕೆಗಳಲ್ಲಿ ಸರ್ವೆ, ಕ್ವಶನ್, ರೀಡ್, ರಿಸಿಟ್ ಆ್ಯಂಡ್ ರಿವ್ಯೂ ಎಂಬ ಅನುಕ್ರಮವು SQ3R ವಿಧಾನದ ಸರಿಯಾದ ಅಂತರಗಳನ್ನು ಪ್ರತಿನಿಧಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಇದನ್ನು ಕೇಳಿಲ್ಲ, ನೆಕ್ಸ್ಟ್ ಕೇಳ್ಬೋದು ನೋಡಿ. ಪ್ರಶ್ನೆ ಸಂಖ್ಯೆ 26. ಪಟ್ಟಿ ಎ ಇದೆ, ಪಟ್ಟಿ ಬಿ ಇದೆ, ಅವುಗಳಲ್ಲಿ ಹೊಂದಿಸಿ ಬರೆಯಿರಿ. ಸೊ ಈ ಪಟ್ಟಿಯಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಪೂರ್ವ ಆಸಕ್ತಿ ಏನೋ ಆನ್ಸರ್ ನೋಡಿಬಿಡೋಣ ಒಂದಾಗಿ. ಸರಿಯಾದ ಉತ್ತರ ಎ, ಥರ್ಡ್. ಪೂರ್ವ ಸಕ್ರಿಯ ನಡೆಸುವುದು. ಥರ್ಡ್ ಯಾವುದು? ಪಾಠ ಯೋಜನೆಯನ್ನು ಬರೆಯುವುದು. ಪೂರ್ವ ಸಕ್ರಿಯ ಅಂದರೆ ಅಣುಬೋಧನೆಗೆ ಮುಂಚೆ ನಾವು ಲೆಸನ್ ಪ್ಲಾನ್ ಅಂತ ಬರಿತೀವಲ್ಲ, ಅದು ಪೂರ್ವ ಸಕ್ರಿಯ ಪಾಠ ಯೋಜನೆಯನ್ನು ಬರೆಯುವುದು. ಅಂತರ್ಸಕ್ರಿಯ B1, ತರಗತಿಯಲ್ಲಿ ಗುಂಪು ಚಟುವಟಿಕೆಗಳನ್ನು ನಡೆಸುವುದು. ಯಾವುದು? ತರಗತಿಯಲ್ಲಿ ಗುಂಪು ಚಟುವಟಿಕೆಗಳನ್ನು ನಡೆಸುವುದು. ಯಾವುದು? ಅಂತರ್ಸಕ್ರಿಯ. ಪೋಸ್ಟ್ ಚಕ್ರಿಯ ಅಂದರೆ ಅದಾದ ನಂತರ ನಡೀತದಲ್ಲ, ಅದು ಮನೆಗೆಲಸಗಳನ್ನು ನೀಡುವುದು.
ಓಕೆ, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಇಲ್ಲಿ ಏನು ವಿವರಣೆ ಇದೆ ನೋಡು. ಪೂರ್ವ ಸಕ್ರಿಯ ಅಂದರೆ ಇದು ತರಗತಿಯ ಮೊದಲು ಶಿಕ್ಷಕರು ಮಾಡುವ ಯೋಜನೆ ಅಂತ, ಪಾಠ ಯೋಜನೆ ಅಂತ ಹೇಳಿದ್ನಲ್ಲ. ಓಕೆ, ರೈಟ್. ನೆಕ್ಸ್ಟ್ ಅಂತರ್ ಸಕ್ರಿಯ, ತರಗತಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಾವು ಯಾವ ರೀತಿಯಾಗಿ ಇಂಟ್ರಾಕ್ಟಿವೇಟ್ ಆಗಿ ಅವರೊಂದಿಗೆ ನಾವು ಏನು ಮಾಡ್ತೀವಿ, ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ನೀಡ್ತೀವಲ್ಲ, ಪಾಠಗಳನ್ನು ನೀಡಬೇಕಾದ್ರೆ ಪ್ರಶ್ನೆಗಳನ್ನು ಕೇಳ್ತೀವಿ, ಅವ್ರ ಕಡೆಯಿಂದ ಉತ್ತರ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದೆಲ್ಲ ಅಂತರ್ ಸಕ್ರಿಯ. ಪಾಠ ಮುಗಿದ ಮೇಲೆ ಸುಮ್ಮನೆ ಕೊಡಲ್ಲ, ನಾಳೆ ಒಂದು 4 ಪ್ರಶ್ನೆ ಹಾಕಿದ್ ಬೋರ್ಡ್ ಮೇಲೆ, ಇವನು 4 ಪ್ರಶ್ನೆಗಳು ನಾಳೆಗೆ ಆನ್ಸರ್ ಬರ್ಕೊಂಬಾರ್ದು, ಇದು ಪೋಸ್ಟ್ ಆಕ್ಟಿವ್. ಓಕೆ, ಇದು ರೈಟ್. ಪ್ರಶ್ನೆ 27 ನೋಡಿ. ಗುಂಪು ಕಲಿಕೆಯನ್ನು ಉತ್ತೇಜಿಸಲು ಕೆಳಗಿನ ಯಾವ ತಂತ್ರಗಳು ಕಡಿಮೆ ಅವಕಾಶವನ್ನು ಹೊಂದಿವೆ? ಗುಂಪು ಕಲಿಕೆಯನ್ನು ಉತ್ತೇಜಿಸಲು ಯಾವ ತಂತ್ರಗಳು ಕಡಿಮೆ ಅವಕಾಶವನ್ನು ಹೊಂದಿವೆ ಅಂತ. ಚರ್ಚೆಗಳು, ಇದು ಜಾಸ್ತಿ ಮಾಡುತ್ತೆ. ಮಿದುಳಿನ ದಾಳಿ, ನನಗೆ ಗೊತ್ತಿಲ್ಲ. ಉಪನ್ಯಾಸ ಮತ್ತು ಮಾರ್ಗದರ್ಶನ, ಇದು ಬರಲ್ಲ ಅನ್ಸುತ್ತೆ. ವಿಚಾರ ಸಂಕಿರಣ, ಇದು ಬರಲ್ಲ, ಇದು ಚರ್ಚೆಗಳಾಗುತ್ತೆ ಐ ಥಿಂಕ್. ಉಪನ್ಯಾಸ ಕಡಿಮೆ ಅಲ್ಲ. ಸರಿ, ಪ್ರಶ್ನೆ ನೋಡಿ, ಪ್ರಶ್ನೆನ ಕರೆಕ್ಟಾಗಿ ಅಂತ ಅರ್ಥ ಮಾಡ್ಕೊಂಡು ಇಲ್ಲೇ ಆನ್ಸರ್ ಸಿಗುತ್ತೆ. ಏನೋ ಗುಂಪು ಕಲಿಕೆನ ಕಡಿಮೆ ಅವಕಾಶ ಇರ್ತಕ್ಕಂಥದ್ದು ಯಾವುದು? ಉಪನ್ಯಾಸದಲ್ಲಿ ಏಕಾಭಿನಯ ಪಾತ್ರ ಇರುತ್ತೆ, ಯಾರು ಮಾತಾಡೋಂಗಿಲ್ಲ ಏನಿಲ್ಲ, ಅವ್ನ ಪಾಡಿಗೆ ಒಂದು ಉಪನ್ಯಾಸ ನೀಡ್ತದೆ, ಪುರಾಣ ಯಾವುದೋ ಒಂದು. ಸೊ ಚರ್ಚೆಗಳಾದಾಗ ಇಲ್ಲಿ ಇಂಟ್ರಾಕ್ಟಿವ್ ಆಗುತ್ತೆ, ಚರ್ಚೆಗಳು ಇನ್ನೂ ಹೆಚ್ಚಿನ ದಾಳಿಗೆ ಹೋಗುತ್ತೆ. ಸೊ ಮಿದುಳಿನ ದಾಳಿ ಅಂದರೆ ಒಬ್ಬನಿಗೆ ಇನ್ನೊಬ್ಬನ ಪ್ರಶ್ನೆ ಕೇಳೋದು, ಅವ್ನು ತಲೆ ತಿನ್ನೋದು, ಇದಕ್ಕೇನು ಪ್ರಶ್ನೆ, ಇದಾದ ನಂತರ ಅದಕ್ಕೆ ಮತ್ತೆ 2 ಕ್ವಶನ್ ಕೇಳೋದು, ಅದು ಮಿದುಳಿನ ದಾಳಿ ಆಗುತ್ತೆ. ಉಪನ್ಯಾಸ ಮತ್ತು ಪ್ರದರ್ಶನ, ಉಪನ್ಯಾಸ ನೀಡಿದೆ ಮತ್ತು ಪ್ರದರ್ಶನ, ಅಲ್ಲಿ ಏನಾಗುತ್ತೆ, ಚರ್ಚೆಗಳಾಗುತ್ತೆ, ಈ ಚಿತ್ರಕ್ಕೆ ಇದಕ್ಕೆ ಹೆಂಗೆ ಹೊಂದಾಣಿಕೆ ಆಗಲ್ಲ, ಈ ಥರ ಎಲ್ಲ ಬರುತ್ತೆ. ಬಟ್ ಏನು ಉಪನ್ಯಾಸ ಮತ್ತು ಪ್ರದರ್ಶನ ಇದು ಕೂಡ ಬರಲ್ಲ, ಇದು ಬರಲ್ಲ, ಇಲ್ಲಿ ಆನ್ಸರ್ ಇದೆಯಲ್ಲ. ಅಂದರೆ ಅವನು ಏಕಾಭಿನಯ ಪಾತ್ರ, ಉಪನ್ಯಾಸನ ಮಾಡ್ತಾನೆ, ಸ್ಟೇಜ್ ಮೇಲೆ ಒಬ್ಬನೇ ಇರ್ತಾನೆ, ಅವನು ಉಪನ್ಯಾಸ ನೀಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂಗೆ ಸ್ಲೈಡ್ ತೋರಿಸ್ತಾನೆ, ಹೋಗ್ತಾನೆ, ಬಟ್ ಅಲ್ಲಿ ಚರ್ಚೆಗಳಾಗಲ್ಲ. ಮತ್ತು ವಿಚಾರ ಸಂಕಿರಣ ಕೂಡ ಒಂದು ವಿಷಯದ ಬಗ್ಗೆ ಹಲವಾರು ಜನ ಸುತ್ತಮುತ್ತ ಕೂತ್ಕೊಂಡು ಚರ್ಚೆ ಮಾಡೋದು ಕೂಡ ವಿಚಾರ ಸಂಕಿರಣ, ಇದು ಬರುತ್ತೆ. ಸೊ ಇದರಲ್ಲಿ ಕಡಿಮೆ ಗುಂಪು ಚರ್ಚೆಗೆ ಅವಕಾಶ ನೀಡುತ್ತೆ, ಇದರಲ್ಲಿ ಅದೇ ಇದೆ. ಓಕೆ, ನೆಕ್ಸ್ಟು ಮಾರ್ಗದರ್ಶನ ಮತ್ತು ಸಲಹೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ತಪ್ಪಾದ ಹೇಳಿಕೆಯನ್ನು ನೀಡಿ. ಓಕೆ, ಸರಿಯಾದ ಉತ್ತರ ನೋಡೋಣ. ಇದು ನಿರ್ದೇಶಿತ ಸಲಹೆಯನ್ನು ಕ್ಲೈಂಟ್ ಕೇಂದ್ರಿತ ಸಲಹೆ, ಕ್ಲೈಂಟ್ ಅಂದರೆ ವ್ಯಕ್ತಿ ಕೇಂದ್ರಿತ ಸಲಹೆ ಎಂದು ಕರೆಯಲಾಗುತ್ತದೆ, ನಿರ್ದೇಶಿತ ಸಲಹೆಯನ್ನು ಅಲ್ಲ. ನೋಡು, ಇದು ತಪ್ಪಾಗಿದೆ ಅಂತ ಅರ್ಥ. ಓಕೆ, ಇವು ತಪ್ಪಾದ ಹೇಳಿಕೆ. ಇದು ನಿರ್ದೇಶಿತ ಸಲಹೆಯಲ್ಲಿ ಸಲಹೆಗಾರನು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಾನೆ, ಇದು ಸರಿಯಾಗಿದೆ. ಅನಿರ್ದೇಶಿತ ಸಲಹೆಯಲ್ಲಿ ಸಲಹೆ ಪಡೆಯುವವರು ಸಕ್ರಿಯ ಪಾತ್ರ ವಹಿಸುತ್ತಾರೆ. ಓಕೆ, ವೃತ್ತಿಪರ ಮಾರ್ಗದರ್ಶನ ವೃತ್ತಿ ಯೋಜನೆ ಮತ್ತು ವೃತ್ತಿಪರ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಸೊ ತಪ್ಪಾದ ಹೇಳಿಕೆ ಯಾವುದು? ಕ್ಲೈಂಟ್ ಕೇಂದ್ರಿತ ಸಲಹೆ ಎಂದು ಕರೆಯಲಾಗುತ್ತದೆ, ಅದು ವ್ಯಕ್ತಿ ಕೇಂದ್ರಿತ ಸಲಹೆ ಎಂದು ಕರೆಯಲಾಗುವುದಿಲ್ಲ. ವಿವರಣೆ ನೋಡಬೇಕಾ? ಆಯ್ಕೆ 1 ನೋಡೋ ಎಕ್ಸ್ಪ್ಲನೇಷನ್. ನಿರ್ದೇಶಿತ ಸಲಹೆಯಲ್ಲಿ ಸಲಹೆಗಾರನು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಸಕ್ರಿಯ ಪಾತ್ರ, ಇದು ಸರಿಯಾದ ಹೇಳಿಕೆ. ನಿರ್ದೇಶಿತ ಸಲಹೆಯನ್ನು ಸಲಹೆಗಾರ ಕೇಂದ್ರಿತ ಸಲಹೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸಲಹೆಗಾರರು ಹೆಚ್ಚಿನ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾರೆ. ಆಯ್ಕೆ 2 ಏನಿದೆ, ಇದು ಕೂಡ ಸರಿ ಇದೆ. ಅನಿರ್ದೇಶಿತ ಸಲಹೆಯಲ್ಲಿ ಸಲಹೆ ಪಡೆಯುವವರು ಸಕ್ರಿಯ ಪಾತ್ರ ವಹಿಸುತ್ತಾರೆ, ಇದು ಸರಿಯಾದ ಹೇಳಿಕೆ. ಅನಿರ್ದೇಶಿತ ಸಲಹೆಯನ್ನು ಕ್ಲೈಂಟ್ ಕೇಂದ್ರಿತ ಸಲಹೆ ಎಂದು ಕರೆಯಲಾಗುತ್ತದೆ. ಅನಿರ್ದೇಶಿತ ಸಲಹೆಯನ್ನು ಕ್ಲೈಂಟ್ ಕೇಂದ್ರಿತ ಸಲಹೆ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸಲಹೆ ಪಡೆಯುವವರು ಸ್ವಯಂ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಮುಖ ಪಾತ್ರ ವಹಿಸುತ್ತಾರೆ. ಇದು ತಪ್ಪು ನೋಡಿ. ನಿರ್ದೇಶಿತ ಸಲಹೆಯನ್ನು ಕ್ಲೈಂಟ್ ಕೇಂದ್ರಿತ ಅಲ್ಲ, ಅನಿರ್ದೇಶಿತ ಸಲಹೆಯನ್ನು ಕ್ಲೈಂಟ್ ಕೇಂದ್ರಿತ ಕರೀತಾರೆ. ನಿರ್ದೇಶಿತ ಸಲಹೆಯನ್ನು ಸಲಹೆಗಾರ ಕೇಂದ್ರಿತ ಎಂದು ಸಹ ಸಲಹೆ ಎಂದು ಕರೀತಾರೆ. ಓಕೆ, ಆಯ್ಕೆ 4 ಏನಂದರೆ ವೃತ್ತಿಪರ ಪ್ರದರ್ಶನ ವೃತ್ತಿ ಯೋಜನೆ ಮತ್ತು ವೃತ್ತಿ ಅಭಿವೃದ್ಧಿ ಸಹಾಯ ಮಾಡುತ್ತದೆ, ಇದು ಸರಿಯಾದ ಹೇಳಿಕೆ. ವೃತ್ತಿಪರ ಮಾರ್ಗದರ್ಶನ ವ್ಯಕ್ತಿಗಳು ತಮ್ಮ ಸಾಮರ್ಥ್ಯ ಆಸಕ್ತಿಗಳ ಅನುಗುಣವಾಗಿ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಮತ್ತು ಮುನ್ನಡೆಯಲು ಸಹಾಯ ಮಾಡುತ್ತದೆ, ಆದ್ದರಿಂದ ತಪ್ಪಾದ ಹೇಳಿಕೆ 3. ನೆಕ್ಸ್ಟು ಪಟ್ಟಿ ಎ ಪಟ್ಟಿ ಬಿ ಕೊಟ್ಟಿದ್ದಾರೆ.
ಪಟ್ಟಿ ಚಟುವಟಿಕೆಯನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ. ದೃಶ್ಯ ಕಲಿಕೆಗೆ ಸರಿಯಾದ ಉತ್ತರ ಯಾವುದು? ಅರ್ಥ ಮಾಡಿಕೊಳ್ಳುವುದು ಅಂತ ಇದೆ. ಶ್ರವಣ ಕಲಿಕೆ, ಟೇಪ್ ರೆಕಾರ್ಡ್, ಕೇಳುವುದು. ಶ್ರವಣ ಅಂದರೆ ಕೇಳಿಸ್ಕೊಳ್ಳುವುದು. ಶ್ರವಣ ಅಂದರೆ ಶ್ರವಣಕುಮಾರ್ ಕಿವಿ ಅನಿಸುತ್ತೆ. ಟೇಪ್ ಕೂಡ ಆಲಿಸುವುದು, ಕೇಳಿಸ್ಕೊಳ್ಳುವುದು. ಕೆನೆಟಿಕ್ ಕಲಿಕೆ, ಕೆನೆಸ್ಟಿಕ್ ಕಲಿಕೆ, ಬರ್ತಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಮಾದರಿಗಳನ್ನು ತಯಾರಿಸುವುದು. ಓಕೆ. ದೃಶ್ಯ ಕಲಿಕೆಗೆ ನೋಡಿ, ನಕ್ಷೆಗಳು, ಚಾರ್ಟ್ಗಳು, ರೇಖಾಚಿತ್ರಗಳನ್ನು ಅರ್ಥ ಮಾಡಿಕೊಳ್ಳುವುದು. ದೃಶ್ಯ ಕಲಿಕೆ ವಿದ್ಯಾರ್ಥಿಗಳು ನೋಡುವುದರ ಮೂಲಕ ಉತ್ತಮವಾಗಿ ಕಲಿಯುತ್ತಾರೆ. ಓಕೆ. ಶ್ರವಣ ಕಲಿಕೆ, ಟೇಪ್ ರೆಕಾರ್ಡ್ಗಳನ್ನು ಆಲಿಸುವುದು. ಶ್ರವಣ ಅಂದರೆ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಕೇಳುವುದರ ಮೂಲಕ ಉತ್ತಮವಾಗಿ ಕಲಿಯುತ್ತಾರೆ. ಓಕೆ, ಪರಿಣಾಮಕಾರಿ. ಈ ನೆಕ್ಸ್ಟ್ ಕೆನೆಸ್ಥೆಟಿಕ್ ಲರ್ನಿಂಗ್ ಅಂತ. ಪ್ರಿಪೇರಿಂಗ್ ಮಾಡಲ್ಸ್, ಮಾದರಿಗಳನ್ನು ತಯಾರಿಸುವುದು ಅಂದರೆ ವಿದ್ಯಾರ್ಥಿಗಳು ಮಾಡುವ ಅಥವಾ ಸ್ಪರ್ಶಿಸುವ ಚಲನೆಯ ಮೂಲಕ ಅಥವಾ ಉತ್ತಮ ಕಲಿಯುತ್ತಾರೆ. ಅಂದರೆ ಅದರ ಮಾಡಲನ್ನು ರೆಡಿ ಮಾಡಿಬಿಟ್ಟು ಕಲಿತಾರೆ. ಓಕೆ. ಉದಾಹರಣೆಗೆ ನೋಡಿ, ಮಾದರಿಗಳನ್ನು ತಯಾರಿಸುವುದು, ಪ್ರಯೋಗ ಮಾಡುವುದು ಅಥವಾ ನಡೆಸುವುದು ಈ ಶೈಲಿಯ ಉದಾಹರಣೆಗಳು. ಓಕೆ. ಇಂಪಾರ್ಟೆಂಟ್ ಇದೆ, ಪ್ರತಿ ಪ್ರಶ್ನೆ ಇಂಪಾರ್ಟೆಂಟ್ ಇದ್ದಾವೆ, ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಪ್ರಶ್ನೆ, ಈ ರೀತಿಯ ಕಲಿಕೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಗುಂಪು ಕೆಲಸ, ನಾಯಕತ್ವ, ಸಂಘರ್ಷ ನಿವಾರಣೆ ಮತ್ತು ಅಂತರ್ವೈಯಕ್ತಿಕ ಕೌಶಲ್ಯಗಳನ್ನು ಉತ್ತೇಜಿಸಬಹುದು. ಇದು ಯಾವ ರೀತಿಯ ಕಲಿಕೆ? ಓಕೆ. ಇದು ಯಾವ ರೀತಿಯ ಕಲಿಕೆ ಅಂದರೆ ಸಹಕಾರಿ ಕಲಿಕೆ ಅಂತ. ಯಾವುದು? ಒಂದು ನಿಮಿಷ. ಸರಿಯಾದ ಉತ್ತರ ಒಂದನೇದು ಸಹಕಾರಿ ಕಲಿಕೆ, ಕರೆಕ್ಟ್. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಹಕಾರಿ ಕಲಿಕೆ. ನೋಡಿ, ಸಹಕಾರಿ ಕಲಿಕೆ ಅಂದರೆ ಇದು ವಿದ್ಯಾರ್ಥಿಗಳು ಚಿಕ್ಕ ಗುಂಪುಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಒಂದು ವ್ಯವಸ್ಥಿತ ವಿಧಾನವಾಗಿದೆ. ಈ ವಿಧಾನದ ಪ್ರಮುಖ ಉದ್ದೇಶವೇ ಸಾಮಾನ್ಯ ಗುರಿಗಳನ್ನು ಸಾಧಿಸಲು ಸದಸ್ಯರ ನಡುವೆ ಸಹಕಾರ, ಸಂವಹನ ಮತ್ತು ಪರಸ್ಪರ ಅವಲಂಬನೆಯನ್ನು ಉತ್ತೇಜಿಸುವುದು. ಈ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ವಿದ್ಯಾರ್ಥಿಗಳು ನಾಯಕತ್ವ ವಹಿಸ್ತಾರೆ, ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸ್ತಾರೆ, ಟೀಮ್ ವರ್ಕ್ ಆಗಿಬಿಡುತ್ತೆ, ಸಾಮಾಜಿಕ ಅಂತರ, ವೈಯಕ್ತಿಕ ಕೌಶಲ್ಯಗಳನ್ನು ಕಲಿಯುತ್ತಾರೆ. ಓಕೆ. ಶಿಕ್ಷಕ ಕೇಂದ್ರಿತ ಅಂದರೆ ಇಲ್ಲಿ ಶಿಕ್ಷಕರೇ ಪ್ರಮುಖರಾಗಿರ್ತಾರೆ, ಗುಂಪು ಕೆಲಸ ಕಡಿಮೆ, ಅವರೇ ಹೇಳಿದ ವೇದವಾಕ್ಯ ಆಗುತ್ತೆ. ಇಲ್ಲಿ ಸ್ವಯಂ ಕಲಿಕೆ ಏನು, ಇಲ್ಲಿ ಸೆಲ್ಫ್ ಲರ್ನಿಂಗ್ ಅನ್ನೋದು, ಇಲ್ಲಿ ವಿದ್ಯಾರ್ಥಿ ವೈಯಕ್ತಿಕವಾಗಿ ಕಲಿಯುತ್ತಾನೆ, ವೈಯಕ್ತಿಕವಾಗಿ ಕಲಿತಾನೆ. ಅಂದರೆ ಒಬ್ಬ ದಡ್ಡ ಇದ್ದವ ಸ್ಲೋ ಆಗಿ ಕಲಿತಾನೆ, ಫಾಸ್ಟಾಗಿ ಕಲಿತಾನೆ, ಈ ಥರ. ನೆಕ್ಸ್ಟ್ ವಿಷಯ ಕೇಂದ್ರಿತ ಕಲಿಕೆ ಅಂತ ಬರುತ್ತೆ. ಇದು ಕೇವಲ ವಿಷಯದ ಕಡೆ ಗಮನ ಹರಿಸುತ್ತದೆ, ಕೌಶಲ್ಯ ಕಡೆ ಅಲ್ಲ. ಆದ್ದರಿಂದ ಗುಂಪು ಕೆಲಸ, ನಾಯಕತ್ವ ಮತ್ತು ಅಂತರ್ ವೈಯಕ್ತಿಕ ಕೌಶಲ್ಯಗಳನ್ನು ಉತ್ತೇಜಿಸಲು ಸಹಕಾರಿ ಕಲಿಕೆ ಅಗತ್ಯ. ಓಕೆ, ರೈಟ್. ಸೊ ಇದು ಯಾವುದು, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದು ಯಾವುದೋ ಒಂದು ಅಕ್ಷಯ್ ಕುಮಾರ್ದು ಮೂವಿ ಇದೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಗೆ. ಸೊ ಅದರಲ್ಲಿ ಒಂದೇ ಟೀಮ್ನಲ್ಲಿ ಎರಡು ಗುಂಪುಗಳಾಗಿರ್ತವೆ. ಅದರಲ್ಲಿ ಮಧ್ಯೆ ಆವಾಗ ಅವನು ಅಕ್ಷಯ್ ಕುಮಾರ್ ಅವನು ಒಂದು ಕೆಲಸ ಹಚ್ತಾನೆ, ಏನಂತ, ಇಲ್ಲಿರೋ ಇಟ್ಟಿಗೆಗಳನ್ನು ಅಲ್ಲಿಗೆ ಹೋಗಿಡ್ರಿ ಅಂತ ಎಲ್ಲರಿಗೂ ಇಲ್ಲಿ ಕೆಲವಷ್ಟು ಇಟ್ಟಿಗೆ ಇರ್ತವೆ, ಜಾಸ್ತಿ ಇಟ್ಟಿಗೆಗಳಿರ್ತವೆ, ಇಲ್ಲಿ ತಗೊಂಡು ಒಂದು ಬದಿಯಿಂದ ಆ ಬದಿಗೆ ಹೋಗಿಡ್ರಿ ಅಂತ. ಇಟ್ಟ ನಂತರ ಮತ್ತೆ ಆ ಬದಿಯಿಂದ ಮತ್ತೆ ಈ ಬದಿಗೆ ಇಡ್ರಿ ಅಂತಾರೆ. ಅವರು ಆವಾಗ ಇಡಬೇಕಾದ್ರೆ ವೈಯಕ್ತಿಕವಾಗಿ ಅವು ಏನು, ಅವನ್ನ ನಾನ್ಯಾಕೆ ಮಾತಾಡ್ಸೋದು, ನಾನು ಅವನ್ಯಾಕೆ ಮಾತಾಡ್ಸೋದು, ನಾನು ಲೀಡ್ರು, ಈ ಥರ ಅಲ್ಲಿ ಏನಾಗುತ್ತೆ, ಗುಂಪುಗಳು ಒಳಗೊಳಗೆ ಘರ್ಷಣೆ ಇರ್ತವೆ. ಆವಾಗ ಟೀಮ್ ವರ್ಕ್ ಇರಲ್ಲ. ಅಲ್ಲಿ ಒಬ್ಬರು ಎರಡೆರಡು ಇಲ್ಲಿದ್ದಲ್ಲಿಗೆ ಓಡಿ ಸುಸ್ತಾಗ್ತಾರೆ. ಮತ್ತೆ ಮೂರನೇ ಸಾರಿ ಹೇಳಿದಾಗ ಹಿಂಗೆ ಅವಾಗ ಅವರು ಆ ಟೀಮೇ ಒಂದಾಗ ಸ್ಟಾರ್ಟ್ ಆಗುತ್ತೆ. ಈ ಥರ ಬೇಡ, ನಾವು ಈ ಥರ ಇದ್ದರೆ ನಾವೇನು ನಮ್ಮ ಎನರ್ಜಿ ನಾವು ವೇಸ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಲೈನ್ ನಿಂತ್ಕೊಂಡ್ಬಿಡಿ, ಇಲ್ಲಿರ್ತಕ್ಕಂಥ ಇಟ್ಟಿಗೆ ಒಬ್ಬರ ಕೈಯಿಂದ ಒಬ್ಬರು ಪಾಸ್ ಮಾಡಿದಾಗ ಅಲ್ಲಿ ಈಸಿಯಾಗಿ ನಾವು ನಿಂತಲ್ಲೇ ಕೆಲಸ ಮಾಡ್ಬೋದು, ಓಡೋ ಅವಶ್ಯಕತೆ ಇಲ್ಲ, ನಮ್ಮ ಎನರ್ಜಿ ವೇಸ್ಟ್ ಮಾಡ್ಕೋಬೇಡ ಅಂತ. ಆವಾಗ ಅಲ್ಲಿ ಟೀಮ್ ವರ್ಕ್ ಎಂಬುದಾಗುತ್ತೆ. ಅವರಲ್ಲಿರ್ತಕ್ಕಂಥ ಘರ್ಷಣೆ
ಹೊರಟೋಗುತ್ತೆ. ಇದು ಬೆಸ್ಟ್ ಎಕ್ಸಾಂಪಲ್. ಅದು ಮೂವಿ ನೇಮ್ ನೆನಪಿಲ್ಲ. ಸೊ ಈ ಥರ ಮೂವಿಗಳು ನೋಡಿದಾಗ ಕೂಡ ಈ ಥರ ಎಕ್ಸಾಂಪಲ್ಗಳನ್ನು ಹೋಲಿಕೆ ಮಾಡ್ಕೋಬೇಕು. ಓಕೆ, ಈ ಥರ ಪ್ರಶ್ನೆ ಬಂದಾಗ ಆ ಥರ ಮೂವಿಗಳನ್ನು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಬರೀ ಮೂವಿಗಳನ್ನು ನಾವೇನು ಮನೋರಂಜನೆಕ್ಕಾಗಿ ನೋಡ್ತೀವಿ, ಅಲ್ಲೇ ಬಿಟ್ಟು ಬರ್ತೀವಿ, ಅದರಾಗಿರ್ತಕ್ಕಂಥ ಕೆಟ್ಟ ಅಂಶಗಳನ್ನೆಲ್ಲ, ಅದರಲ್ಲಿರ್ತಕ್ಕಂಥ ಒಳ್ಳೆ ಅಂಶಗಳನ್ನು ಕೂಡ ಈ ಥರ ಪ್ರಶ್ನೆಯ ರೂಪಕ್ಕೆ ಪರಿವರ್ತನೆ ಮಾಡಿಕೊಳ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿವರೆಗೆ ಯಾರೆಲ್ಲ ಈ ತರಗತಿನ ಕೇಳ್ತಿದ್ರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಪಿ ಡಿ ಎಫನ್ನ ನಾನು ಇದರಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನನಗೆ ಐಡಿಯಾ ಇಲ್ಲ. ಸೊ ಇದನ್ನು ಅದರಲ್ಲಿ ಆ್ಯಡ್ ಮಾಡಿದರೆ ತಾವು ತೊಗೊಂಡು ಓದ್ಬೋದು. ಯಾಕಂದರೆ ಸ್ವಲ್ಪ ಈ ಥರ ಇದರಲ್ಲಿ ಹೇಳ್ಬೇಕಾದ್ರೆ ಗ್ಯಾಪ್ ಇದೆ. ಸ್ವಲ್ಪ ಓದೋರಿಗೆ ಕೇಳೋರಿಗೆ ಇರಿಟೇಟ್ ಆಗ್ಬೋದು. ಕೇಳಿಬಿಟ್ಟು ಒಂದ್ಸರಿ ಆಮೇಲೆ ಇದು ಓದಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಈ ಪಿ ಡಿ ಎಫನ್ನು ಹಾಕಿರ್ತೀನಿ. ಥ್ಯಾಂಕ್ ಯು.